KRC ಪುರದ ದೇವಣ್ಣ, ಸೋಳಾಪುರದ ಚಂದ್ರಣ್ಣ, ಹುಬ್ಳಿ ಸಿದ್ದೇಶ, ಹರಿಹರದ ಉಮೇಶ, ಎಲ್ಲರದು ಒಂದೇ ಮಾತು, ಕಾಮಿಡಿ ಅಂದ್ರೆ ಅದು ಮಜಾ ಭಾರತ. ನಾನು ಮಜಾ ಭಾರತದ ಮಜಾ ನಾಯಕ ನಿರಂಜನ್ ದೇಶಪಾಂಡೆ. ಮಾತು ಮನೆ ಕೆಡಿಸ್ತು ಅಂತಾರೆ ಕಣ್ರಿ, ಆದ್ರೆ ಒಳ್ಳೆ ಮಾತು ಮನೆ ಕೆಡ್ಸೋದಕ್ಕಿಂತ ಮನಸ್ಸನ್ನ ಕಟ್ಟುತ್ತೆ. ಈ ಮಾತಿನ ಮನೆಯಲ್ಲಿ ನಾವು ಮನಸ್ಸುಗಳನ್ನ ಕಟ್ಟ ಮಜಾ ಮಾಡ ಅಂತ ಹೇಳ್ತಾ ನಮ್ಮ ಜಜಸ್ ನ ವೆಲ್ಕಮ್ ಮಾಡೋಣ. ಮಾತಲ್ಲಿ ಜಾಣ, ಹಾಡುವ ಕಾ ಜಾಣ, ಗುರು ಕಿರಣ. ಮುದ್ದು ಮುಖದ ಸುಂದರಿ, ಮಾತಾಡೋ ಕಿನ್ನರಿ ಮಯೂರಿ. ಆಕ್ಚುಲಿ ಮಯೂರಿ, ಇವತ್ತು ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದೀರಾ ಅಂದ್ರೆ ನನ್ ಕಣ್ಣೇ ಬೀಳುತ್ತೆ, ಹೌದಾ? ದೃಷ್ಟಿ ಆಗುತ್ತೆ. ಅಯ್ಯೋ, ನೀವು ಒಂಥರ ನಡೆದಾಡೋ ಕಾಮನ್ ಬಿಲ್ ಇದ್ದ ಹಾಗೆ, ಧರೆಗಿಳಿದಿರೋ ಅಪ್ಸರೆ, ಮಾತಾಡೋ ಅರಗಿಣಿ, ಇದನ್ನೆಲ್ಲ ನಿಮಗೆ ಅಂತಾನೆ ಬರ್ದಿರೋ ಹಾಗಿದೆ. ಆಕ್ಚುಲಿ ಅದೇನು ಅಂತಂದ್ರೆ ರಚಿತಾ ಇದ್ದಾಗ ನನ್ನ ನೋಡಿ ಎಷ್ಟು ಭ್ರಮೆಲಿದ್ದೀನಿ ಅಂದ್ರೆ ನನ್ ಪಕ್ಕನೇ ರಚಿತಾ ಬಂದಂಗೆ, ಹಿಂಗ ಅಂದಂಗೆ, ಇನ್ನೊಂದ್ಸಲಿ ಹಿಂಗ ಅಂದಂಗೆ, ಮಾತಾಡ್ದಂಗೆ ಏನೇನೋ ಫೀಲ್ ಆಗ್ತಿರ. ಅದೆಲ್ಲ ಇರಿ ಬಿಡಿ, ನನ್ ಭ್ರಮೆ ಅದು. ಬಟ್ ಸೇಮ್ ವಾಯ್ಸು ಇದೇ ತರ ಕಿವಿಲ್ ಹಂಗೆ ಕೇಳ್ದಂಗಿದೆ. ಗುರು ಸರ್, ನಿಮಗೂ ಕಾಣಿಸ್ತಾ ಇದಾರ ರಚಿತಾ? ಸೂಪರ್ ಆಗಿ ಕಾಣಿಸ್ತಾ ಇದಾರೆ. ನಿಮ್ಗೂ ಕಾಣಿಸ್ತಾ ಇದಾರೇನೋ? ಎಲ್ಲ ಒಂದ್ಸಲಿ ಗಿಂಡಿ ನೋಡೋಣ. ರಚಿತಾ ವಾಪಸ್ಸು ನಮ್ ಸೆಟ್. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್. ಥ್ಯಾಂಕ್ ಯು ಸೋ ಬಟ್ ಮಚ್. ಆಕ್ಚುಲಿ ಏನ್ ಗೊತ್ತಾ, ರಚಿತನ ಈ ತರ ನಾರ್ಮಲ್ ಆಗಲ್ಲ ಕರ್ಸ್ಕೊಂಡ್ರೆ ಚೆನ್ನಾಗಿಲ್ಲ ಅಲ್ವೇನ್ರ? ಒಳ್ಳೆ ಬಿಲ್ಡಪ್ ಕೊಟ್ಟು ಕರಿಯೋಣ, ಇಫ್ ಯು ಡೋಂಟ್ ಮೈಂಡ್, ದಯವಿಟ್ಟು. ಓಕೆ, ಆಯ್ತು, ನಿಂಗೋಸ್ಕರ. ಓಕೆ, ಈಗ ನಮ್ಮ ಶೋಗೆ ನಡೆದಾಡೋ ಕಾಮನ ಬಿಲ್ಲು ಬಂದಿದೆ. ಧರೆಗಿಳಿದು ಬಂದ ಅಪ್ಸರೆ, ಮಾತಾಡೋ ಅರಗಿಣಿ. ಲೆಟ್ಸ್ ವೆಲ್ಕಮ್ ರಚಿತಾ. ವೆರಿ ನೈಸ್, ವೆರಿ ನೈಸ್, ವೆರಿ ವೆರಿ ಕ್ಯೂಟ್ ಅಂಡ್ ಥ್ಯಾಂಕ್ ಯು ಸೋ ಮಚ್. ಬಟ್ ನಿಜ ಹೇಳ್ಬೇಕು ಅಂದ್ರೆ ರಚಿತನ ನಾವೆಲ್ಲರೂ ಮಿಸ್ ಮಾಡ್ಕೊಂಡ್ವಿ. ಸ್ಪೆಷಲ್ ಆಗಿ ಗುರು ಸರ್ ಜಾಸ್ತಿ ಮಿಸ್ ಮಾಡ್ಕೊಂಡ್ರು. ಗುರು ಸರ್ ಬಂದ ತಕ್ಷಣ ಅದೇ ಮಾತು ಹೇಳಿದ್ದು, ಹೌ ಕ್ಯಾನ್ ಯು ಚೀಟ್ ಮೀ ಲೈಕ್ ದಿಸ್ ಅಂತ. ಇಲ್ಲ ಗುರು ಸರ್, ವೆಲ್, ಈ ಮಾತು ಹೇಳಲೇಬೇಕು ನಾನು. ಸಾರಿ, 100% ಫ್ರೀ ಇದ್ದಾಗಂತೂ ಖಂಡಿತವಾಗ್ಲೂ ನೋಡ್ತಿದ್ದೆ, ಆ್ಯಂಡ್ ಊಟಲ್ಲಿ ಕೂಡ ನಿಮ್ಮನ್ನೆಲ್ಲಾನು ನೋಡ್ತಿದ್ದೆ. ನಾನು ಎಲ್ಲರೂ ಮಿಸ್ ಮಾಡಿಕೊಂಡೆ, ನಿಜವಾಗ್ಲೂ ಹೇಳ್ತೀನಿ. ಐ ಸ್ವೇರ್ ಟು ಮೈ ಸೆಲ್ಫ್, ಈ ಶೋಗೆ ಬಂದಾಗ ಎಷ್ಟು ಖುಷಿಯಾಗಿದ್ನೋ ಆ 1 ತಿಂಗಳು ನಿಜವಾಗ್ಲೂ ಹೇಳ್ತೀನಿ ತುಂಬ ಬೇಜಾರಲ್ಲಿದ್ದೆ. ಗುರು ಸರ್, ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ, ಇದೇ ತರ ತಪ್ಪು ಮಾಡಲ್ಲ ಇನ್ನೊಮ್ಮೆ. ಅಂಡ್ ಮಯೂರಿ, ವೆಲ್ಕಮ್ ಟು ಆರ್ ಶೋ. ಅಂಡ್ ನಿರಂಜನ ನಾನು ಮಿಸ್ ಮಾಡ್ಕೊಂತಿರ್ಲಿಲ್ಲ, ಏನಕ್ಕೆ ಅಂದ್ರೆ ಇವಾಗ ಅವ್ರು ನಮ್ ನೇಬರ್ ಆಗಿದ್ದಾರೆ, ಅದಕ್ಕೆ. ಎಕ್ಸಾಕ್ಟ್ಲಿ, ಕನ್ನಡಿಗರು ಮೆಚ್ಚಿದಂತ ಈ ಒಂದು ಕಾಮಿಡಿ ಶೋ, ಕನ್ನಡಿಗರೇ ಇರುವಂತ ಈ ಒಂದು ಕಾಮಿಡಿ ಶೋ, ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ, ಸುಸ್ವಾಗತ. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಇನ್ನು ನಗ್ಸೋದಕ್ಕೆ ಸುಪಾರಿ ತಗೊಂಡು ರೆಡಿ ಆಗಿ ಕೂತಿರೋಂತ ನಮ್ಮ ಆಸ್ಥಾನ ಕಲಾವಿದರೇ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಮುಂಚೆ ಎಲ್ಲ ಹೆಂಗಸರು ತಮ್ಮ ತಮ್ಮ ಅಮ್ಮ, ಅಜ್ಜಿ, ತಾತ ಇವ್ರನ್ನೆಲ್ಲ ನೆನ್ಸ್ಕೊಂಡು ಅಳ್ತಾ ಇದ್ರು. ಈಗೆಲ್ಲ ಸೀರಿಯಲ್ ಹೀರೋಯಿನ್ಗಳನ್ನ ನೆನ್ಸ್ಕೊಂಡು ಅಳ್ತಾರೆ. ಛೇ, ಅವಳಿಗೆ ಹಂಗ ಆಗ್ಬಾರ್ದಾಗಿತ್ತು, ಇವಳಿಗೆ ಹಿಂಗ ಆಗ್ಬಾರ್ದಾಗಿತ್ತು, ಛೇ 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 ಅವನಿದ್ದಾನಲ್ಲ ಅವನು. ಈ ತರ ಎಲ್ಲ ಸೀರಿಯಲ್ ಅನ್ನೋದು ಎಷ್ಟರ ಮಟ್ಟಿಗೆ ಲೈಫ್ ಜೊತೆ ಬೆರೆತು ಹೋಗಿದೆ ಅಂತಂದ್ರೆ ಈ ಸೀರಿಯಲ್ ಸ್ಕಿಟ್ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ನಾನು ಯಾರು ಅಂತ ಹೇಳ್ಬೇಕಾಗಿಲ್ಲ, ನನ್ನ ಗೆಟಪ್, ಸೆಟಪ್, ಎಂಟ್ರಿ, ಬಿಲ್ಡಪ್ ಸಾಂಗ್ ನೋಡಿದ್ರೆ ಗೊತ್ತಾಗಿರುತ್ತೆ. ದುಡ್ಡ ಎಲ್ರು ಬ್ಯಾಂಕ್ ಅಲ್ಲಿ ಇಡ್ತಾರೆ, ಲಾಕರ್ ಅಲ್ಲಿ ಇಡ್ತಾರೆ, ಅಷ್ಟೇ ಯಾಕೆ ಸಾಸಿವೆ ಡಬ್ಬದಲ್ಲಿ ಇಡ್ತಾರೆ. ಆದ್ರೆ ನಾನ್ ಹಂಗಲ್ಲ, ಕುಂತ್ರು ದುಡ್ಡೆ, ನಿಂತ್ರು ದುಡ್ಡೆ, ಓಡಾಡಿದ್ರು ದುಡ್ಡೆ, ಅಷ್ಟೇ ಯಾಕೆ ಕುಳ್ಸಿದ್ರು ದುಡ್ಡೆ. Money can make many things, but Manju can make everything. ಪಾಪ್ಗಡ, ಯಾಕೋ ಹೇಳ್ತಿದ್ಯಾ? ಅಲ್ಲಿ ನೋಡಿ ಮೇಡಮ್, ಅವ್ರನ್ನೆಲ್ಲ ನೋಡ್ತಾ ಇದ್ದೆ ಕರುಳು ಕಿತ್ಕೋ ಬರುತ್ತೆ ಮೇಡಮ್. ಯಾಕೆ? ಕರ್ನಾಟಕದ ಬೆಸ್ಟ್ ಕಾಮಿಡಿಯನ್ಸ್ ಮೇಡಮ್ ಅವರು. ಇವ್ರ ಕಾನ್ಫಿಡೆನ್ಸ್ ನನ್ಗೆ ಬಹಳ ಇಷ್ಟ ಆಗುತ್ತೆ ಮೇಡಮ್.
ಅದಕ್ಕೆ ಮೇಡಮ್ ಇವ್ರಿಗೆಲ್ಲ ಒಂದು ಲೈಫ್ ಕೊಡ್ಬೇಕಂತ ಡಿಸೈಡ್ ಮಾಡ್ಬಿಟ್ಟಿದ್ದೀನಿ ಮೇಡಮ್. ಎದ್ದಳ್ರ ಮೇಲೆ ನೀವೇನಪ್ಪ ಎದ್ದಳಿ ಎದ್ದಳ್ರು ಸ್ವಲ್ಪ ಆ ಕಡೆ ತಿರ್ಗಿ ಈ ಕಡೆ ತಿರುಗ್ರು. ಯಾವ ಹೀರೋ ಕಡಿಮೆ ಇದ್ದಾರೆ ಮೇಡಮ್ ಇವರು. ಬನ್ರ ನೋಡಿ ಮೇಡಮ್ ಇವ್ರ ಸ್ಪೀಡ್ ನೋಡಿ ಮೇಡಮ್. ನೋಡ್ರ ನಿಮ್ಗೆ ಒಂದು 300-400 ಅಣ್ಣ 1000 ಆದ್ರೂ ಬದ್ಲಾಗಲ್ಲ ಮೇಡಮ್ ಇವರು. ನಾನು ಒಳ್ಳೆ 300-400 ಕೋಟಿ ಹಾಕೊಂಡು ಇವ್ರನ್ನ ಸಿನಿಮಾ ಪ್ರೊಡ್ಯೂಸ್ ಮಾಡೋಣ ಅಂತ ಇದ್ದೆ. ಇರ್ಲಿ 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 ಎದ್ದಳ್ರಿ. ಮನುಷ್ಯನಾಗಿ ಹುಟ್ಟಿದ್ಮೇಲೆ ಮೊದ್ಲು ಸ್ವಾಭಿಮಾನಿಯಾಗಿರ್ಬೇಕು. ಅಲ್ಲ ಮೈ ಮೇಲೆ ಬಟ್ಟೆ ಇರ್ಬೇಕು. ನೀವು ನಿಜವಾಗ್ಲೂ ಕೋಟಿಗೆ ಒಬ್ಬನೇ ಅಣ್ಣ. ಹೌದು ಕಣ, ಕೋಟಲ್ ಒಬ್ನೇ ಇದ್ದೀನಲ್ಲ ಮೇಡಮ್. ಈ ರೇಂಜ್ಗೆ ಬದುಕಬೇಕು ಅಂತ ಜೀವನದಲ್ಲಿ ಒಂದೇ ಒಂದಿನ ಆಸೆ ಇತ್ತು ಅಂತ ಅನ್ಕೊಂಡೆ ಮೇಡಮ್. ಅಂದ್ರೆ ಅಣ್ಣ ಅಂದ್ರೆ ಏನಣ್ಣ ಇದು? ಅಕ್ಷಯ ಪಾತ್ರೆ ಅಂದ್ರೆ ನಿಮ್ಮನ್ನ ಹಾಕೊಂಡು ಸಿನಿಮಾ ಮಾಡ್ಬೇಕಂದ್ರೆ ಇದ್ರಲ್ಲಿ ಭಿಕ್ಷೆ ಬೇಡಲೇಬೇಕು. ಬಿಲ್ಡಪ್ ಕೊಡ್ತಾನೆ ಹೀರೋ ಅಂತ ಹೀರೋ. ಇನ್ನೊಂದ್ಸಲ ನಮ್ ಏರಿಯಾ ಕಡೆ ಬಾ ಮಗನೆ. ಯಾವ್ದೋ ನಿಮ್ಮ ಏರಿಯಾ? ನಾಗರ ಬಾವಿ. ಹೋಗೋ ಆ ಕಡೆ ತಲೆ ಹಾಕೋ ಬರಲ್ಲ. ಏ ಮಕ್ಕಳ, ಮೊದ್ಲು ನಾನು ಅನ್ನೋದ್ ಬಿಡಿ, ಇಲ್ಲಾಂದ್ರೆ ನಂತರ ಆಗ್ಬಿಡ್ತೀರಾ. ಮೇಡಮ್ ಟೈಮ್ ಎಷ್ಟು? ಅಷ್ಟೇ. ಅಷ್ಟೇನಾ? ಅಯ್ಯೋ ಡ್ಯೂಟಿ ಟೈಮ್ ಆಯ್ತು. ಅಮ್ಮ ತಾಯಿ ಅಮ್ಮ. ಹಲೋ ಗೊಬ್ರಿ, ಹೆಂಗೆ ಇದೀಯಾ? ಹಲೋ ಹೇಳೆ. ಮಗಳು ಜಾನ್ಕಿನ ನೋಡ್ದೇನೆ. ಅಯ್ಯೋ ಮಗಳ ಇಲ್ಲೇ ಎಲ್ಲೋ ಆಟ ಆಡಕ್ ಹೋಗೋಳೆ. ಲೇ ಜಾನ್ಕಿ ಬೈಲಿ PK ಫೋನ್ ಮಾಡವಳೆ, ಮಾತಾಡಬಾ. ಲೇ ನಾನ್ ಹೇಳಿದ್ದು ಮಗಳು ಜಾನ್ಕಿ ಸೀರಿಯಲ್ ನೋಡ್ದ ಅಂತ. ಅಯ್ಯೋ ನೋಡ್ನಿಲ್ಲ ಕಣೆ, ನೆನೆ ಕರೆಂಟ್ ಇರ್ನಿಲ್ಲ. ಕ್ಯಾಂಡ್ಲ್ ಹಚ್ಕೊಂಡ್ ನೋಡ್ಬೇಕಾಗಿತ್ತು. ಮತ್ತಿನ್ನೇನೆ ಅಂತ ಬಂಗಾರದಂತ ಸೀರಿಯಲ್ ನ ಪಕ್ಕದ ಮನೇಲಾದ್ರೂ ಹೋಗ್ಬಿಟ್ಟು ನೋಡೋದಲ್ವಾ? ಅಯ್ಯಯ್ಯೋ ಮಿಸ್ ಮಾಡ್ಕೊಂಬಿಟ್ನಲ್ಲೇ. ಮಿಸ್ ಆಗಿರೋ ಎಪಿಸೋಡ್ ನ ಊಟಲ್ ನೋಡೆ. ದಿನ ರಾತ್ರಿ ನನ್ ಗಂಡನ್ ಕೇಳ್ತೀನಿ, ನೆಟ್ಟೇ ಇಲ್ಲ ಅಂತಾನೆ. ಮನೆ ಮಂತ್ರಾಲಯ ಸೀರಿಯಲ್ ಮದುವೆಲಿ ಏನ್ ವೆರೈಟಿ ಬ್ಲೌಸು, ಏನ್ ವೆರೈಟಿ ಕಲರು. ಹೌದಾ, ಅದಕ್ಕೆ ನೀನೇನ್ ಮಾಡ್ದೆ? ಫೋಟೋ ತೆಗ್ದ್ಬಿಟ್ಟು ಟೈಲರ್ ಕಳ್ಸಿದೀನಿ. ಈ ವರ್ಷ ದಸರಲ್ಲಿ ನಾನು ಅದೇ ಬ್ಲೌಸ್ ಹಾಕೋದು. ನನ್ ಗಂಡನ್ನು ಕೇಳ್ತೀನಿ ದಸರಾ ಹೊಲ್ಸ್ಕೊಡು ಅಂತ, ಹೊಲ್ಸ್ಕೊಡಕ್ಕೆಲ್ಲ ಅವನು. ಹಲೋ ಗಬ್ರಿ, ನೀನ್ ಯಾಕೋ ಮೂಡಲಿಲ್ಲ ಅನ್ಸುತ್ತೆ. ಆಮೇಲೆ ಮಾಡ್ತೀನಿ, ಸೀರಿಯಲ್ ನೋಡೋದಿದೆ. ಏನ್ ಮೂಡಲ್ಲಿದ್ದೀರಿ? ನಾಕ್ ರೊಕ್ಕೆ ಹೊಲ್ಸ್ತಿದ್ದ ಮಡ್ಗೆಮ್ಮಿ ಫೋನ. ಶ್ರಾವಣಿ ಅವರೇ, ತೇಜಸ್ವಿ ಮೆಲ್ಲಿಗೆ ಹೇಳಿ. ತೇಜಸ್ವಿ ಶ್ರಾವಣಿ ಅವರೇ, ನಿಮ್ಗೆ ಆ ಬಿಳಿ ಮೋಡ ನೋಡಿದ್ರೆ ಏನ್ ಅನ್ಸುತ್ತೆ? ಪೇಂಟ್ ಹೊಡಿಬೇಕನ್ಸುತ್ತೆ. ಉನ್ಕಾ ಸೀರಿಯಲ್ ನೋಡು. ಶ್ರಾವಣಿ ಅವರೇ, ತೇಜಸ್ವಿ ಅವರೇ, ಏನನ್ಸುತ್ತೆ ನೀವು ಹೇಳ್ಬೇಕಲ್ವಾ? ಆ ಬ್ರಹ್ಮ ಉಪೇಂದ್ರನ್ ಸಿನಿಮಾ ಬಹಳ ಚೆನ್ನಾಗಿದೆ, ನೋಡಿದೀನಿ. ಉನ್ಕಾ ಸೀರಿಯಲ್ ನೋಡು, ಇಲ್ಲ ಒಳಗೋಗಿ ನುಗ್ಗೆಕಾಯಿ ಬಿಡ್ಸೋಗಲಿ. ನುಗ್ಗೆಕಾಯಿ ಬೇಕಾ? ಈ ಪೌರುಷನ ಹಾಲ್ ತೋರ್ಸು. ಶ್ರಾವಣಿ ಅವರೇ ಹೇಳಿ. ಆ ಬ್ರಹ್ಮ ನಿಮ್ಮಂತೆ ಇನ್ನೊಂದು ಬ್ಯೂಟಿನ ಸೃಷ್ಟಿ ಮಾಡಕ್ ಹೋಗಿ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಆಗಿದೆ ಅಂತ ಅನ್ನಿಸ್ತಾ ಇಲ್ಲ? ತೇಜಸ್ವಿ, ನನಗೇನು ಹಂಗ ಅನಿಸ್ತಾ ಇಲ್ಲ. ನಿಮ್ಗೇನಾದ್ರು ಅನಿಸ್ತಾ ಇದೆಯಾ ಯಾರಿಗಾದ್ರು? ಶ್ರಾವಣಿ ಅವರೇ, ಭಟ್ಟನ್ಗೆ ಯಾವಾಗ್ಲೂ ಅಡ್ಗೆ ಮಾಡೋದೇ ಚಿಂತೆ. ಒಳಗಡೆ ಕೆಲಸ ಇದೆ, ನಾನು ಹೋಗ್ಬರ್ತೀನಿ. ಎಲ್ಲೋಗ್ತೀರಾ? ಬನ್ನಿ ಕೂತ್ಕೊಳ್ಳಿ. ಮಾ ತಾಯೇ. ಅಯ್ಯೋ ಬನ್ನಿ. ಬನ್ನಿನ ಬಂದ್ ಕೂತ್ಕೋಬಾರ್ದಾ? ಕೂತ್ಕೋಬಾರ್ದ ಅಂತ ಅಷ್ಟು ದೂರ ಯಾಕಿದ್ದೀರಾ? ಹತ್ರ ಬನ್ನಿ. ಹತ್ರನೇ ಕರೀತಾವ್ರೆ ಸಾರ್. ಏನ್ ಬೇರೆಯವರ? ಎಲ್ಲಾನು ನಾನೇ ಹೇಳ್ಕೊಡ್ಬೇಕಾ? ಹೆಗಲ್ ಮೇಲೆ ಕೈ ಹಾಕಿ. ಹೆಗಲ ಮೇಲೆ ಕೈ ಹಾಕ್ಬೇಕಂತೆ. ಸಾಹೇಬ್ರು ಇವಾಗ ಬಂದ್ರ? ಈ ಚಾಕುನ ಅಲ್ಲಿಡಿ. ಅಲ್ಲ ಅದು ಇಲ್ಲ, ಇದು ಇಲ್ಲ. ಈ ಸೀರಿಯಲ್ ಎಷ್ಟು ರೊಮ್ಯಾಂಟಿಕ್ ಆಗಿದೆ ಗೊತ್ತಾ? ಅಲ್ಲ ನಾನು ಹೇಳೋವರೆಗೂ ಅದು ಇಲ್ಲ, ಇದು ಇಲ್ಲ ರೀ. ಬೇಗ ಫ್ರೆಶ್ ಅಪ್ ಆಗಿ ಬಂದ್ಬಿಡಿ. ಆಮೇಲೆ 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 8 ಗಂಟೆಗೆ ಮಜಾ ಬರುತ್ತೆ. ಅದನ್ನು ಒಟ್ಟಿಗೆ ಕುತ್ಕೊಂಡು ನೋಡ್ಬಿಡೋಣ. ಇವಳೆ ಯಾರು ಸರ್? ಕಸನೇ ಹಿಂಡಿ ರಸ ತೆಗಿಯಕ್ ಹೊರಟಿದ್ದಾಳೆ. ಯಾರಾದ್ರೆ ನಮ್ಗೇನು?
ಊಟ ಸಿಕ್ಕಿದಾಗ ಯಾವ ಗದ್ದೆಯಲ್ಲಿ ಬೆಳೆದಿರೋದು ಅಂತ ತಿಳ್ಕೊಳಕ್ ಹೋಗ್ಬಾರ್ದು. ಕಣ್ಣು ಗೊತ್ಕೊಂಡು ತಿಂತಾ ಇರ್ಬೇಕಷ್ಟೇ. ಇನ್ನು ಏನ್ರಿ ಮಾಡ್ತಾ ಇದ್ದೀರಾ? ಬೇಗ ಫ್ರೆಶ್ ಅಪ್ ಆಗಿ ಬನ್ನಿ. ನೀವೇನ್ ನೋಡ್ತಾ ಇದ್ದೀರಾ? ಕಂಟಿನ್ಯೂ. ತೇಜಸ್ವಿ, ಶ್ರಾವಣಿ ಸೀರಿಯಲ್ ಶುರುವಾದಾಗ ತಲೆ ತುಂಬಾ ಕೂದ್ಲಿದ್ವು, ಇವಾಗ ಏನೆಲ್ಲ ಉದುರೋಗ್ಬಿಟ್ಟಿದೆಯಲ್ಲ. ಶ್ರಾವಣಿ ಅವ್ರೆ, ನೀವ್ ಹೀಗೆ ಕೈ ಆಡಿಸ್ತಾ ಇದ್ರೆ ಇರೋ 4 ಕೂದಲು ಉದ್ರೋಗುತ್ತಷ್ಟೇ. ಶ್ರಾವಣಿ ಅವ್ರೆ, ರೀ ರೀ ಬೆನ್ನುಜ್ಜಕ್ ಬರ್ಲಾ? ಜಿಂಕೆನ ಸಿಂಹ ಹತ್ರ ಬರ್ತಾ ಇದೆ, ನಾನು ಯಾಕೆ ಬೇಡ ಅನ್ಲಿ? ಬಾ. ತೇಜಸ್ವಿ, ಶ್ರಾವಣಿ ಯಾಡ್ ಬಂತು, ಬನ್ನಿ ಹೋಗೋಣ. ಅಯ್ಯೋ ಮೂಡೇ ಹೋಯ್ತು, ಆಡ್ ಬಂತಂತೆ. ಕೈಗೆ ಸಿಕ್ಕಿದ್ದು ಬಾಯಿಗೆ ಸಿಗ್ಲಿಲ್ಲ ಮಿಸ್ ಆಗ್ಬಿಟ್ಟು. ನೀವೇನಿಲ್ಲಿ? ಅಯ್ಯೋ, ನನಗೆ ಇತ್ತೀಚೆಗೆ ಯಾಕೋ BP ರೈಸ್ ಆಗ್ತಾ ಇದೆ, ಕಣ್ಗಳು ಮಂಜಾಗ್ತಾ ಇದೆ, ಫುಲ್ಲು ಟೆನ್ಷನ್ನು. ಅದ್ ನನ್ನ ಜೀವನದಲ್ಲಿ ಖುಷಿನೇ ಇಲ್ದಂಗಾಗಿದೆ ಮಗ. ಅದಕ್ಕೆ ಆಗ್ತಲೇ ಕೆಡಿಸ್ಕೋತೀಯ? ಸೋಮವಾರ, ಮಂಗಳವಾರ, ಬುಧವಾರ ಕರೆಕ್ಟ್ ಆಗಿ ರಾತ್ರಿ 8 ಗಂಟೆಗೆ ಯಾವ ಆಸ್ಪತ್ರೆಗೆ ಹೋಗ್ಬೇಕು? ಯಾವ ಆಸ್ಪತ್ರೆಗೆ ಹೋಗ್ಬೇಡ, ಕಲರ್ ಸೂಪರ್ ಹಾಕು, ಮಜಾ ಬರತ್ತ ಬರುತ್ತೆ. ಎಲ್ಲ ಪರಿಹಾರ ಆಗೋಗುತ್ತೆ. ಹೌದಾ? ಯಾಕೆ ಹೇಳು? ಯಾಕೆ? ಈ ಸಲ ಮಜಾ ಭಾರತದ ಮಜಾನೇ ಬೇರೆ. ಅಡ್ವರ್ಟೈಸ್ಮೆಂಟ್ ನಂಬರ್ 2. ಯಾಕೆ ಹೊಳ್ತಾ ಇದೀಯಾ? ಜೀವನದಲ್ಲಿ ಬದುಕಬೇಕು ಅಂತಾನೆ ಅನ್ನಿಸ್ತಾ ಇಲ್ಲ ಗೊತ್ತಾ? ಯಾಕೆ? ನನ್ನ ಮುಖ ನೋಡಿ ಯಾವ ಹುಡುಗಿನೂ ನನಗೆ ಲವ್ ಅಲ್ಲಿ ಬೀಳ್ತಾ ಇಲ್ಲ. ಹೌದಾ? ಅದಕ್ಕೆ ಯಾಕೆ ಗೊತ್ತಲ್ಲಿ ಕೆಡ್ಸ್ಕತ್ಯಾ? ತಗೋ ಶೈನಿಂಗ್ ಪೌಡರ್, ಇದನ್ನ ಹಾಕು. 1 ವಾರದಲ್ಲಿ ನಿನ್ಗೆ ರಿಸಲ್ಟ್ ಗೊತ್ತಾಗುತ್ತೆ. ನಿಜವಾಗ್ಲೂ? ಹೌದು. ಎಕ್ಸಲೆಂಟ್, ಮಾರ್ವಲೆಸ್, ಅನ್ಬಿಲಿವಬಲ್. ಇದು ನನ್ನ ತ್ವಚೆ ಅಂತ ನಾನೇ ನಂಬುವುದಕ್ಕೆ ಆಗುತ್ತಿಲ್ಲ. ನೀವು ನನ್ನ ಜೊತೆ ಶೈನಿಂಗ್ ಉಳಿಯಬೇಕೆ? ಹಾಗಾದ್ರೆ ಬಳಸಿ ಶೈನಿಂಗ್ ಪೌಡರ್. ಅಡ್ವರ್ಟೈಸ್ಮೆಂಟ್ ನಂಬರ್ 3. ಹಲೋ, ನನಗೆ ಹೇರ್ ಸ್ಟೈಲ್ ಮಾಡ್ಕೊಡ್ತೀರಾ? ವಾವ್, ಈ ತರನಾ? ನನಗೆ ಬರಲ್ವಲ್ಲ. ಅನ್ನಿ. ಹಾ, ವಾಟ್ ಎ ಹೇರ್ ಸ್ಟೈಲ್, ಸೂಪರ್. ಹುಣಸೆ ಹುಳಿ ಬುದ್ಧಿಯನ್ನು ಚುರುಕುಗಳು. ಸಾರಿ ಶ್ರಾವಣಿ, ಲೇಸ್ ಬಿಚ್ಚೋಗಿತ್ತು. ಶ್ರಾವಣಿ ಅವರೇ, ನಾನೊಂದು ಅರ್ಜೆಂಟ್ ಕಾಲ್ ಮಾಡಿ ಬರ್ಬೇಕು, ಅಡುಗೆ ರೆಡಿ ಮಾಡ್ತಾ ಇರಿ. ಓಕೆ ತೇಜಸ್ವಿ. ಓಕೆ. ಹೆಂಡತಿ ಪಕ್ಕದಲ್ಲಿ ಇರ್ಬೇಕಾದ್ರೆ ಫೋನಲ್ಲಿ ಏನ್ ಕೆಲ್ಸ ಅಂತೀನಿ. ಅದು ನನಗೇನು ಹೇಳ್ತೀಯಾ ಅಂತೀನಿ. ನಾನು ಅದನ್ನೇ ಹೇಳ್ತೀನಿ, ಒಂದು ಕ್ಷಣನೂ ನನ್ನ ಪಕ್ಕ ಇರೋದೇ ಇಲ್ಲ ಅವರು. ಅಡ್ಗೆ ಮಾಡ್ತಾ ಇದ್ದೀರಾ? ಏನ್ ಮಾಡ್ತಾ ಇದ್ದೀರಾ? ನುಗ್ಗೆಗೆ ಸ್ವಲ್ಪ ಸಾರು. ಹೌದಾ? ನನ್ ಗಂಡನು ಅಷ್ಟೇ, ಡೈಲಿ ನುಗ್ಗೆಕಾಯಿ ಸಾಂಬಾರ್ ಮಾಡಕ್ಕೇನೆ ಹೇಳ್ತಾರೆ. ಅದು ನವಳಿಗೇನು ಹೇಳ್ತೀಯಾ? ಮಾಡಿ 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 ಎಂಜಾಯ್ ಮಾಡಿ. ಶ್ರಾವಣಿ, ಯಾರ ಜೊತೆ ಮಾತಾಡ್ತಾ ಇದ್ರಿ? ಅದು ಪಕ್ಕದ ಮನೆಯವ್ರ ಹತ್ರ. ಇಟ್ಸ್ ಓಕೆ. ಅಂದಾಗೆ ಅಡುಗೆ ಏನ್ ಮಾಡ್ತಾ ಇದ್ದೀರಾ? ನುಗ್ಗೆ ಸ್ವಲ್ಪ ಸಾರು. ಎಷ್ಟು ಸರಿ ಹೇಳಿದ್ದೀನಿ ನಿನ್ಗೆ, ನನ್ಗೆ ಸೊಪ್ಪಿನ ಸಾರು ಇಷ್ಟ ಆಗಲ್ಲ ಅಂತ. ಹೇಳ ಮಾತೆ ಕೇಳಲ್ಲ, ನನ್ ಮೂಡೆಲ್ಲ ಹಾಳು ಮಾಡ್ತೀಯ ನೀನು. ಛೇ, ಏಯ್, ಏನಾಯ್ತೆ? ಓ, ನಿಂಗೆ ಎಷ್ಟು ಸಾರಿ ಹೇಳಿದೀನಿ ನಮ್ ಸಂಸಾರದ ವಿಚಾರದಲ್ಲಿ ತಲೆ ಹಾಕ್ಬೇಡ ಅಂತ. ಹೋಗಿ ನಿನ್ ಸಂಸಾರ ಎಷ್ಟಿದೆ ಅಷ್ಟು ನೋಡ್ಕೊ ಹೋಗು. ಸಾರಿ ಗೆಟ್ ಔಟ್ ಐಸೆ. ರೀ, ನಿಮ್ಗೆ ನುಗ್ಗಿನ ಸೊಪ್ಪಿನ ಪಲ್ಯ ಇಷ್ಟನಾ? ಯಾಕೆ? ಮತ್ತ ಅವಳ ಗಂಡನ್ಗೆ ಯಾಕ್ರಿ ಇಷ್ಟ ಇಲ್ಲ? ಅವಳು ಗಂಡನ್ಗೆ ಇಷ್ಟ ಇಲ್ಲ ಅಂತ ನನಗೆ ಯಾಕೆ ಹೊಡಿತಾ ಇದ್ಯಾ? ರೀ, ನನ್ ಗಂಡನ್ಗೆ ಇಷ್ಟ ಆದ್ಮೇಲೆ ಅವಳ ಗಂಡನ್ಗೂ ಇಷ್ಟ ಆಗ್ಲೇಬೇಕಲ್ಲ ರೀ. ನನ್ ಫೇವ್ರೆಟ್ ಹೀರೋಯಿನ್ಗೆ ಹೊಡಿತೀಯಾ? ನಿನ್ನ ಬಿಡಲ್ಲ. ಫ್ರೆಶ್ ಆಗು ಅಂತ ಕಳಿಸಿ ಹೊಡಿತಾ ಇದ್ಯಾ? ಅಮ್ಮ, ನೀನ್ ಸವಾಸನ ಬೇಡ, ನಾನ್ ಬರ್ತೀನಿ. ರೀ, ಕೂತ್ಕೊಳ್ಳಿ. ಗಂಡ ಹೊಡಿಲಿ ಬಡಿಲಿ ಏನೇ ಮಾಡ್ಲಿ, ಹೆಂಡತಿ ಆದವಳು ಸಹಿಸ್ಕೊಂಡು ಹೋಗ್ಬೇಕು. ಹೆಣ್ಣು ಅಂದ್ರೆ ಅದೇ. ಅಷ್ಟಲ್ದೆ ದೊಡ್ಡವ್ರು ಹೇಳ್ತಾರ, ಗಂಡ ಹೆಂಡತಿ ಜಗಳ ಉಂಡು ಮಲ್ಗೋರ್ಗು ಅಂತ. ರೀ, ನಮ್ಮಿಬ್ರು ಜಗಳನೂ ಅಷ್ಟೇ ಹೊತ್ತಲ್ವೇನ್ರಿ? ರೀ, ಅವಾಗ್ಲೇ ಫ್ರೆಶ್ ಅಪ್ ಆಗಿ ಬಂದ್ರಿ, ಇನ್ನೂ ಶರ್ಟ್ ಹಾಕೊಂಡಿಲ್ವಾ?
ಹಾಕತ್ತೀನಿ ಎಕ್ಸ್ಕ್ಯೂಸ್ ಮೀ. ಯಾವ ಚಂದಿಲ್ಲ ಆಗ ಸಾಚ ಹೋಗಯ್ಯ. ಓ ಸಾರಿ. ಏನೇ ನಡೀತಾ ಇದೆ ಇಲ್ಲಿ? ತಾಳಿ ಕಟ್ಟಿರೋ ಗಂಡ ನಾನು ಇಲ್ದೇ ಇರ್ಬೇಕಂದ್ರೆ ಬೇರೆ ಯಾರನ್ನೋ ಕರ್ಸಿದ್ದೇನೆ. ದೇವತೆ ಅನ್ಕೊಂಡಿದ್ನಲ್ಲೇ. ರೀ ನೀವ್ ಇವಾಗ ಬಂದ್ರ ಮತ್ ಯಾರೀ ಇವ? ಭಿಕ್ಷುಕ. ಭಿಕ್ಷುಕನ ಬೇರೆ ಯಾರು ಸಿಗ್ಲಿಲ್ವೇನೆ? ಲೇ ಇವ್ನ ಮನೆ ಒಳಗಡೆ ಕರ್ಸಿದ್ದೇನೆ. ಬರೀ ಕರ್ಸೋದಷ್ಟೇ ಅಲ್ಲ ರೀ, ಮತ್ತೆ ನೀವ್ ಅನ್ಕೊಂಡಂಗೆ ಏನು ಇಲ್ಲ ಸರ್, ಒಂದು ಡ್ಯಾನ್ಸ್ ಆಡಿದ್ವಿ ಅಷ್ಟೇ. ಮುಖ ನೋಡ್ದಾಗ್ಲೂ ಗೊತ್ತಾಗಿಲ್ವೇನ? ರೀ ನಾನ್ ಸೀರಿಯಲ್ ನೋಡ್ಕೊಂಡು ನೀವು ಅನ್ಕೊಂಡು ಅವ್ನ ಮನೆಯಿಂದ ಎಷ್ಟೋ ಧೈರ್ಯ ನಿನ್ಗೆ ನಮ್ಮನೆ ಒಳಗಡೆ ಬರಕ್ಕೆ? ಹೊಡಿಬೇಡಿ ಸರ್, ಹೊಡಿಬೇಡಿ ಸರ್, ಹೊಡಿಬೇಡಿ ಸರ್, ಸರ್ ಹೊಡಿಬೇಡಿ ಸರ್. ಸರ್ ನೀವೇ ಹೇಳಿ ಸರ್, ಹೂವೇ ಲೆಟರ್ ಹಾಕಿ ಕರೆದಾಗ ದುಂಬಿ ಆಟಿಟ್ಯೂಡ್ ತೋರ್ಸೋದು ತಪ್ಪಲ್ವಾ ಸರ್? ನೀವೇ ಹೇಳಿ ಸರ್. ಸೀರಿಯಲ್ ನೋಡ್ತಿದ್ರೆ ಮನೆಗೆ ಯಾರು ಬರ್ತಾರೆ ಯಾರು ಹೋಗ್ತಾರೆ ಅನ್ನೋದೇ ಗೊತ್ತಾಗಲ್ವಾ ನಿನ್ಗೆ? ನಿಲ್ಲಿಸಿ. ಸೀರಿಯಲ್ ನೋಡಿ ಈ ತರ ಮೈ ಮರಿಬೇಡಿ. ಏನೋ ಒಂದು ಕಾಲ್ಗೆ ಹಾಕಿರೋದು, ಇದು ಪ್ಯಾಂಟ್ ಅಣ್ಣ, ಡ್ಯೂಟಿ. ಈ ಕಡೆ ಇದು ಪ್ಯಾಂಟು. ನೀನು ಕೋಟ್ಯಾಧಿಪತಿ. ಚೆನ್ನಾಗಿದೆ ಕಣ, ತುಂಬಾ ಚೆನ್ನಾಗಿದೆ. ಸೀರಿಯಲ್ ನೋಡ್ಬೇಕು, ಇನ್ವಾಲ್ವ್ ಆಗ್ಬೇಕು, ಆದ್ರೆ ಈ ರೇಂಜಿಗೆ ಇನ್ವಾಲ್ವ್ ಆಗದ. ಆದ್ರೆ ಏನ್ ಮಾಡೋದು, ನಮ್ಮ ಕಲರ್ ಸೂಪರ್ ಚಾನೆಲ್ ಬರೋ ಎಲ್ಲಾ ಸೀರಿಯಲ್ಗಳು ಆಡಿಯನ್ಸ್ ಇಷ್ಟರ ಮಟ್ಟಿಗೆ ಇನ್ವಾಲ್ವ್ ಮಾಡಿಸ್ಕೊಳ್ತಾ ಇದೆ. ಅಷ್ಟು ಚೆನ್ನಾಗಿದೆ ನಮ್ಮ ಸೀರಿಯಲ್ಗಳು. ಈ ಸ್ಕಿಟ್ ಎಷ್ಟು ಚೆನ್ನಾಗಿದ್ದು ಅಂತ ನಮ್ಮ ಜಡ್ಜಸ್ ನ ಕೇಳೋಣ. ಗುರು ಸರ್, ಚೆನ್ನಾಗಿದೆ. ಐ ಥಿಂಕ್ ಈ ಸಲ ಮಜಾ ಬರ್ತದ. ಮಜಾ ಮಜಾನೇ ಬೇರೆ ಕಾಣ್ತಾ ಇದೆ. ಆಕ್ಚುಲಿ ಪ್ರೋಗ್ರೆಷನ್ ಅಂತ ಇರುತ್ತೆ, ಯಾವತ್ತು ಒಂದರಿಂದ ಒಂದು ಚೆನ್ನಾಗಿ ಬರಬೇಕು. ಇದ್ರಲ್ಲಿ ಅಷ್ಟೇ, ರೈಟ್ರು ತುಂಬಾ ಚೆನ್ನಾಗಿ ಮಾಡಿದ್ರು, ಇವ್ರ ಸೆಟ್ನವ್ರು ತುಂಬಾ ಚೆನ್ನಾಗಿ ಮಾಡಿದ್ರು. ಐ ಥಿಂಕ್ ವೆರಿ ಪರ್ಫೆಕ್ಟ್ ಆಕ್ಟ್. ದಿಸ್ ವಾಸ್ ನಥಿಂಗ್ ಬಟ್ ಎಂಟರ್ಟೈನ್ಮೆಂಟ್, ಎಂಟರ್ಟೈನ್ಮೆಂಟ್ ಅಂಡ್ ಎಂಟರ್ಟೈನ್ಮೆಂಟ್. ನಾನ್ ಸ್ಟಾಪ್ ಎಂಟರ್ಟೈನ್ಮೆಂಟ್ ಇದು. ನಾನು ಟಿವಿ ಪ್ರೋಗ್ರಾಮ್ ವಾಸ್ ಎಕ್ಸಲೆಂಟ್ ಅಂಡ್ ಇಬ್ರು ಸಕ್ಕದಾಗಿ ಮಾಡಿದ್ರು. ಆಮೇಲೆ ತುಂಬಾ ಕಡೆ ಐ ಥಿಂಕ್ ಎಷ್ಟು ಇನ್ವಾಲ್ವ್ ಮಾಡ್ತಾರೆ ಅಂದ್ರೆ ಉಪ್ಪು ಬದಲು ಸಕ್ಕರೆ ಹಾಕ್ತಾರೆ, ಸಕ್ಕರೆ ಇದು ಪ್ರತಿ ಮನೇಲಿ ನಡೀತಾ ಇರುತ್ತೆ. ಸೀರಿಯಲ್ ತುಂಬಾ ಇನ್ವಾಲ್ವ್ ಆದಾಗ ಸಿಕ್ಕಾಬಡೆ ಮಿಸ್ಟೇಕ್ಸ್ ಮಾಡ್ತಾರೆ. ಇದು ಆಕ್ಚುಲಿ ತುಂಬಾ ಒಳ್ಳೆ ಒಂದು ಎಕ್ಸಾಂಪಲ್ ಕೊಟ್ಟಂಗಿತ್ತು. ಐ ಜಸ್ಟ್ ಲವ್ಡ್ ಇಟ್. ಥ್ಯಾಂಕ್ ಯು ವೆರಿ ಮಚ್. ರಚಿತಾ, ಖುಷಿ ಆಗತ್ತೆ ಪುನಃ ನಿಮ್ಗಳ ಬಗ್ಗೆ ಮಾತಾಡೋಕ್ಕೆ. ನಿಮ್ಮಿಬ್ರಲ್ಲ, ಎಲ್ರ ಬಗ್ಗೆ ಇವಾಗ ಕುತ್ಕೊಂಡು ಇಲ್ಲಿ ಮಾತಾಡೋಕ್ಕೆ ತುಂಬಾ ಖುಷಿ ಇದೆ ನನಗೆ. ಆ್ಯಂಡ್ ನಿಮ್ಮಿಬ್ರು ಪೋರ್ಷನ್ ಏನಿತ್ತು ಅದು ತುಂಬ ಕ್ಯೂಟಾಗಿ ಮಾಡಿದ್ರಿ. ನನಗೆ ಒಂದು ಮಳೆ ಬಿಲ್ಲಲ್ಲಿ ಹಿಂಗೆ ಮಾಡಿದ್ರಲ್ಲ, ಆ ಸ್ಟೆಪ್ ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು ಮ್ಯಾಮ್. ಆ್ಯಂಡ್ ಎಸ್, ಎಂಟರ್ಟೈನ್ ಮಾಡೋಕ್ಕೆ ಒಳ್ಳೊಳ್ಳೆ ಸೀರಿಯಲ್ಗಳು ನಮ್ಮ ಚಾನಲ್ ಬರ್ತಿದೆ. ಸೊ ದಯವಿಟ್ಟು ಎಲ್ರಿಗೂ ಒಂದು ಮೆಸೇಜ್ ಬ್ಯೂಟಿಫುಲ್ ಆಗಿ ಕೊಟ್ಟಿದ್ದಾರೆ. ಓವರ್ ಇನ್ವಾಲ್ವ್ ಆಗಿರಬೇಡಿ, ನೋಡಿ ಖುಷಿ ಪಡಿ. ಆ್ಯಂಡ್ PK ಆ್ಯಸ್ ಯೂಶುವಲ್ ನಿಮ್ಮ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ಮಾಡಿದ್ರಿ. ಥ್ಯಾಂಕ್ ಯು. ಓಕೆ ಮಯೂರಿ, ಏನು ಅನಿಸ್ತು ಸ್ಕಿಟ್ ಬಗ್ಗೆ? ನಾನು ಕೂಡ ಒಂದು ಸೀರಿಯಲ್ ಬಳಗದಿಂದ ಬಂದಂತಹ ಹುಡುಗಿ, ಹಾಗಾಗಿ ನನಗೆ ಗೊತ್ತು ಸೀರಿಯಲ್ ಅಂದರೆ ಎಷ್ಟು ಇನ್ವಾಲ್ವ್ಡ್ ಇರ್ತಾರೆ ಜನ, ನಮ್ಮ ಮನೇಲಾಗಲಿ ಅಥವಾ ಪಕ್ಕದ ಮನೇಲಾಗಲಿ. ಸೊ ಅಷ್ಟು ಇನ್ವಾಲ್ವ್ಡ್ ಆಗಿ ಎಲ್ಲರೂ ಸೀರಿಯಲ್ ನೋಡ್ತಾರೆ. ಆ್ಯಂಡ್ ಪರ್ಫಾರ್ಮರ್ಸ್ ಹಿಯರ್ ಅಮೇಝಿಂಗ್. ನಮ್ಮ ಮಂಜು ಅವರೇ, ನಾನು ಇಲ್ಲಿ ಆ್ಯಕ್ಚುಲಿ ನೋಡಿರಲಿಲ್ಲ ಬೆಗ್ಗರ್ ಅಂತ. ನಾನು ನಿಜವಾಗ್ಲೂ ನೀವು ಕೋಟಿಗೊಬ್ಬ, ಆಮೇಲೆ ಗೊತ್ತಾಯಿತು ಕೋಟ್ ಹಾಕ್ಕೊಂಡಿದ್ದಕ್ಕೆ ಕೋಟಿಗೊಬ್ಬ ಅಂತ. ಸೊ ಐ ಥಿಂಕ್ ಕಂಪ್ಲೀಟ್ ಆ್ಯಕ್ಟ್ ತುಂಬ ಚೆನ್ನಾಗಿ ಡಾಮಿನೇಟ್ ಮಾಡಿದ್ರಿ. ಓವರ್ ಆಲ್ ಸಖತ್ತಾಗಿತ್ತು, ಎಲ್ಲರೂ ತುಂಬ ಚೆನ್ನಾಗಿ ಮಾಡಿ. ಆಲ್ ದಿ ಬೆಸ್ಟ್. ಸೂಪರ್, ಥ್ಯಾಂಕ್ ಯು ವೆರಿ ಮಚ್. ಸೊ ಮತ್ತೊಂದ್ಸಲಿ ಸೀರಿಯಲ್ ನೋಡಿ ಆದರೆ ಇನ್ವಾಲ್ವ್ ಆಗಿ ಏನಿವಾಗ ನೀವು ಅಷ್ಟೇ ನೆಕ್ಸ್ಟ್ ಕಿಟ್ಟಿಗೆ ರೆಡಿ ಆಗಿ ಏನಿವಾಗ. ಥ್ಯಾಂಕ್ ಯು ವೆರಿ ಮಚ್. ಏನ್ರಿ ನಿಮ್ ಸಮಸ್ಯೆ? ಒಂದ್ ಎಪಿಸೋಡ್ ಆದ್ರೂ ನೆಮ್ಮದಿಯಾಗಿ ಮಾಡಕ್ ಬಿಡಲ್ವಲ್ಲ, ಏನ್ ಕತೆ ಇವತ್ತು? ಏನ್ ಕತೆ? ನಾನೆಲ್ಲ ಪುಕ್ಕ ಗೊತ್ತಾಗಿಲ್ವಾ ನಿಮ್ಗೆ? ಏನ ಪುಕ್ಕ? ಪುಕ್ಕ? ಏನ್ ಪುಕ್ಕ? ನನ್ನ ಹೆಸರು ಪುಕ್ಕ ಅಂತ ಬುದ್ಧಿ. ಈ ತರ ಯಾರು ಹೆಸರು ಇಟ್ಕೊಂಡಿಲ್ವೇ? ಪುಕ್ಕ ಪಿಕ್ಕ ಅಂತಲ್ಲ ಯಾರು ಇಟ್ಕೊಳ್ಳಲ್ಲ ಬುದ್ಧಿ, ನಾನು ಇಟ್ಕೊಂಡಿವ್ನಿ ಅಷ್ಟೇನೆ. ಅದೇ ಯಾಕೆ ಇಟ್ಕೊಂಡಿದ್ದೀರಿ? ಯಾಕೆ ಇಟ್ಕೊಂಡೆ ನೋಡಿ, ಈ ಚಿಕ್ಕಯ್ಯ ಅಂತ ಇದ್ರೆ ಚಿಕ್ಕದಾಗ ಏನ್ ಕರಿತೀರಾ? ಚಿಕ್ಕ. ಲಕ್ಕಯ್ಯ ಅಂತ ಇದ್ರೆ ಲಕ್ಕ. ಕಕ್ಕಯ್ಯ ಅಂತ ಇದ್ರೆ ಕಕ್ಕಯ್ಯ ಅಂತ ಇದ್ರೆ ಸಾಕ್, ಅರ್ಥ ಆಯ್ತಲ್ಲ? ನೋಡಿ, ಅವ್ರವ್ರ ಬೈಲಿ ಏನೇನೋ ಕೆರ್ಸ್ಕೊಬಾರ್ದು ಅಂತ ಪುರಂದರ್ಪುರದ ಕಕ್ಕಯ್ಯ ಹೆಸರ ಕಟ್ ಮಾಡ್ಬಿಟ್ಟು ಪುಕ್ಕ ಅಂತ ಇಟ್ಕೊಬಿಟ್ಟಿನಿ ಬುದ್ಧಿ. ಒಳ್ಳೆ ಭವಿಷ್ಯ ಇದೆ ನಿಮ್ಗೆ. ಥ್ಯಾಂಕ್ ಯು ಬುದ್ಧಿ, ತುಂಬಾ ಚೆನ್ನಾಗಿದೆ. ಧನ್ಯವಾದಗಳು ಬುದ್ಧಿ. ಸರಿ, ಏನ್ ಇಲ್ಲಿ ಬಂದಿರೋದು? ಏನ್ ಸಮಸ್ಯೆ? ಏನ್ ಕತೆ?
ಇಲ್ಲ ಬುದ್ಧಿ ನನ್ನ ಹಸ ಹುಡ್ಕ ಬನ್ನಿ ಮುಂದೆ. ಹಸ ಹಾ ಏನಸ? ಹಸ ಹಸ ಗೊತ್ತಿಲ್ವೇ? ನಮ್ಮ ಊರಿಂದ ಹಸ ಮೇಯಿಸ್ಕೊ ಬಂದೆ, ಹಸು? 5 ಹಸ ತಕ ಬಂದೆ, ಎಲ್ಲ ಕಳ್ದೋಗ್ಬಿಟ್ಟ. ನಾವು ಗುರುಕಿರಣ್ ಸಾರ್ ಅದೆಲ್ಲ ಅವನ ಸಾಂಗ ಕೇಳ್ಕೊಂಡು ಹಂಗೆ ಕಣ್ಣು ಮುಚ್ಕೊಂಡಿದ್ದೆ, ಗ್ಯಾಪ್ ಅಲ್ಲಿ ಯಾರ ಎತ್ತಾಕೊಂಡು ಹೋಗ್ಬಿಟ್ಟ ಬುದ್ಧಿ. ಹಸು ಕಳೆದೋದ್ರೆ ನಮ್ಮ ಸೆಟ್ ಅಲ್ಲಿ ಏನಯ್ಯ ಸಿಗತ್ತೆ ನಿನಗೆ? ಬುದ್ಧಿ ನೀವು ಟಿವಿಲಿ ಬರ್ತಿರಲ್ವಾ? ಹೌದು. ಗುರುಕಿರಣ್ ಸಾರು. ಹಾ. ಸರ್ ನಮಸ್ಕಾರ ಸಾ. ಗುರುಕಿರಣ್ ಸಾ ನಮಸ್ಕಾರ, ಹೆಂಗಿದ್ದೀರಿ ಸಾ? ಏನ್ ಚೆನ್ನಾಗ್ ಆಡ್ದಿರಿ ಸರ್ ನೀವು. ನಿಮ್ ಸಾಂಗ್ ಎಲ್ಲ ಕೇಳ್ಬಿಟ್ಟಿವಿ, ಎಲ್ಲ ಚೆನ್ನಾಗದೆ ಸಾ. ಓ ಅಕ್ಕವ್ರು ಇಲ್ಲವ್ರೆ. ಓ ರಚಿತೆ ಮಾಡಮ್ಮ ನಮಸ್ಕಾರ, ಚೆನ್ನಾಗಿದ್ರಿ? ಹುಡುಗರು ಏನೈಕ್ಲಾ ನೀವು ಮಾಡ್ದಿರಿ. ಓ ಈ ಚಪ್ಪಲು ಚೆನ್ನಾಗಿ ಆಕ್ಟಿಂಗ್ ಮಾಡ್ತೀರಿ ನೀವು ಸಾ. ನಿಮ್ ದೊಡ್ಡ ಅಭಿಮಾನಿ ಸಾ ನಾನು. ಅಲ್ಲ ಥ್ಯಾಂಕ್ ಯು. ಬಟ್ ಏನ್ ಇವಾಗ ಹಸು ಬೇಕಾ? ಹೌದು ಸಾ. ಎಲ್ಲಿ ಅಂತ ಹುಡ್ಕಣ ಹಸುನ? ಇಲ್ಲಿ ಯಾವ ಹಸನು ಬಂದಿಲ್ಲ ಇಲ್ಲಿ. ಅಂದಾಗೆ ನಿಮ್ ಹೆಸರೇನ್ ಸಾ? ನನ್ನ ಹೆಸರು ಅದೇ ಒಳ್ಳೆ ಮರ್ಯಾದೆ. ಅಲ್ಲ ಸಾ ಹೆಸರೇನ್ ಸಾ? ಹೆಸರು ಹೇಳಿ ಸಾ. ಅಲ್ಲ ಟಿವಿಲಿ ನೋಡಿದಿರಿ ಅಭಿಮಾನಿ ಅಂತೀರಿ, ಎಲ್ಲ ಆದ್ಮೇಲೆ ಬುಡಕಿಟ್ರಲ್ಲ ಹೆಸರಿಲ್ಲ ಅಂತ. ನೋಡಿ ಹೆಸರಿಗೆ ಹೆಸರಿಟ್ಟು ಹೆಸರುವಾಸಿ ಮಾತಾಡೋ ಹೆಸರೇ ಇಲ್ಲ, ಹೆಸರಿಲ್ಲ ಅದಾಗದು. ಹೆಸರೇನೈತೆ ಬಿಡಿ ಸರ್. ನಾನು ನಿಮ್ಮ ಟ್ಯಾಲೆಂಟ್ಗೆ ಸಹ ಅಭಿಮಾನಿ, ನಿಮ್ಗೆ ಸಹ ಅಭಿಮಾನಿ. ಮನ್ಸಿ ಮುಖ್ಯ ಸಹ, ಮನ್ಸು ಹೆಸರು ಮುಖ್ಯ ಅಲ್ಲ ಸಹ. ಕಲ್ತ್ಕೊಳ್ಳಿ. ಇಲ್ಲ ನೀವು 10 ರೂಪಾಯಿಗಿಂತ ಜಾಸ್ತಿ ಆಕ್ಟಿಂಗ್ ಮಾಡಿದಿರಿ, ಚೆನ್ನಾಗಿದೆ. ಇಲ್ಲ ಚೆನ್ನಾಗಿದೆ, ಹೋಗ್ಬಿಟ್ಟು ಬನ್ನಿ. ಸಾಹಸ ಸಿಕ್ಕಿರೋ ಒಂದು ಫೋನ್ ಮಾಡಿದೆ, ನಂಬರ್ ಕೊಟ್ಟನು 29 ಹಾಕಳಿ. ಅಸನ್ ಕೈಲೇ ಫೋನ್ ಮಾಡಿಸ್ತೀನಿ. ಓ ಸಾಗಿ ಬರ್ಲ. ಏ ಗೌರಿ, ಏ ಗೌರಿ, ಎಲ್ಲಿದ್ಯಾ ಗೌರಿ? ಹಿಂಗ್ ಕರೆದ್ರೆ ಯಾವ ಹೊಸ ಬಂದಾತು? ಇಲ್ಲ ಹೆಸರಲ್ವಂತೆ ಟ್ಯಾಲೆಂಟ್ಗೆ ಅಭಿಮಾನಿ ಅಂತ ಹೇಳಿದ್ರು, ಅದಕ್ಕೊಂದು ಬೆಲೆ ಕೊಡೋಣ. ಬಟ್ ಅದು ಬಿಟ್ಟು ಏನು ಬಿರ್ಲಿ. ಈಗ ಮುಂದಿನ ಸ್ಕಿಟ್ಗೆ ಹೋಗೋಣ. ಈ ಪ್ರೀತಿ ಲವ್ ಅನ್ನೋದು ಯೂನಿವರ್ಸಲ್. ಮನುಷ್ಯನಷ್ಟೇ ಅಲ್ಲ ರೀ, ಪ್ರಾಣಿಗಳು ಪ್ರೀತಿ ಮಾಡ್ತವೆ. ಅದೊಂಥರ ಡಿಫ್ರೆಂಟ್ ಲವ್ ಸ್ಟೋರಿ. ಆ ಡಿಫ್ರೆಂಟ್ ಲವ್ ಸ್ಟೋರಿಯನ್ನ ನಮ್ಮ ಆಸ್ಥಾನ ಕಲಾವಿದರು ನಿಮ್ಮ ಮುಂದೆ ತರ್ತಾರೆ. ಬನ್ನಿ, ಡಿಫ್ರೆಂಟ್ ಲವ್ ಸ್ಟೋರಿನ ನಾವು ನೀವು ಎಲ್ಲ ಕೂತು ನೋಡುವ. ಬೇಡ ಬೆಕ್ಕು, ಇಲ್ಲ ನಾ ಸಾಯ್ಬೇಕು, ಬೆಕ್ಕು ಬೇಡ, ಸಾಯ್ಬೇಕು, ನಾ ಸಾಯ್ಬೇಕು. ಬೆಕ್ಕು ಯಾಕೆ ಸಾಯ್ತಾ ಇದೆಯಾ ಬೆಕ್ಕು? ನಾ ಇಲ್ಲಿ ಸಾಯ್ತಾ ಇದ್ದೇನೆ, ನೀನ್ ನಂಗೆ ಮುತ್ತು ಕೊಡ್ತಾ ಇದೀಯಾ? ಏ ಇದು ಮುತ್ತಲ್ಲ, ಮೀನಿನ ಮ್ಯಾನರಿಸಮ್ ಇದು. ಹೋಗ್ಲಿ, ಯಾಕೆ ಸಾಯ್ತಾ ಇದೆಯಾ ಬೆಕ್ಕು? ಮೀನಾ, ನಾನೊಂದು ಲೇಡಿ ಬೆಕ್ನ ಲವ್ ಮಾಡಿದ್ದೆ. ಅದೊಂದು ಕಳ್ಳ ಬೆಕ್ ಬಂದು ಓಡಿಸ್ಕೊಂಡು ಹೋಗ್ಬಿಡ್ತು ಮೀನಾ. ಒಂಟಿ ಫೀಲ್ ಅಲ್ಲಿ ಇರ್ಬೇಕಾದ್ರೆ ಈ ನಾಯಿ ನನ್ ಮಗ ಕರ್ಕೊಂಬಂದು ಇಲ್ಲಿ ಡೈಲಿ ಕಟ್ಟಾಗಿ ಸಾಯಿಸ್ತಾ ಇದ್ದಾನೆ. ಅದಕ್ಕೆ ಒಂದೇ ಸಲಕ್ಕೆ ಸತ್ತೋಗ್ಬಿಡೋಣ ಅನಿಸ್ತ ಮೀನಾ. ಬೆಕ್ಕು ಬಸ್ ಸ್ಟ್ಯಾಂಡ್ ಬಂದ್ಮೇಲೆ ಒಂದ್ ಬಸ್ ಬರುತ್ತೆ, ಒಂದ್ ಬಸ್ ಹೋಗುತ್ತೆ, ಅದಕ್ಕೆಲ್ಲ ಸಾಯ್ತಾರಾ? ಮೀನಾ, ಈ ಬಸ್ ಸ್ಟಾಪ್ಗೆ ಯಾವ ಬಸ್ಸು ಬರ್ಲೇ ಇಲ್ಲ ಮೀನಾ, ಅದಕ್ಕೆ ನಾ ಸಾಯ್ಬೇಕು. ಬೆಕ್ಕು ಆತ್ಮಹತ್ಯೆ ಮಹಾ ಪಾಪ. ಪಾಪ ಮಾಡಕ್ ಆಗ್ಲಿಲ್ಲ ಅಂತಾನೆ ಸಾಯ್ತಿರೋದು ಮೀನಾ. ಬೆಕ್ಕು ಮೀನಾ, ನನಗೆ ಯಾರು ದಿಕ್ಕು ಮೀನಾ? ನಾನಿದ್ದೀನಲ್ಲ. ಮೀನಾ, ಅಂದ್ರೆ ಈ ಖಾಲಿ ಬಸ್ ಸ್ಟಾಪಿಗೆ ಬರೋ ಹೊಸ ಬಸ್ಸು ನೀನ್ ಆಗ್ತೀಯ ಮೀನಾ? ಮೀನಾ, ನಂಗೂ ಒಳಗಡೆ ನೀರಲ್ಲಿ ನಿನ್ ಜೊತೆ ಇರ್ಬೇಕು ಅಂತ ಆಸೆ. ನೀರಲ್ಲಿ ಬಂದ್ರೆ ನಾನು ಸತ್ತೋಗ್ಬಿಡ್ತೀನಲ್ವಾ? ನನ್ಗೂ ಅಷ್ಟೇ, ನಿನ್ ಜೊತೆ ಹೊರಗಡೆ ಬರ್ಬೇಕು ಅಂತ ಆಸೆ. ನಾನು ಸತ್ತೋಗ್ಬಿಡ್ತೀನಿ ಅಲ್ವಾ? ಹೋಗ್ಲಿ ಬಿಡು ಮೀನಾ, ಮೈ ಮೈ ಸೇರಿದ್ರೆ ಮಾತ್ರ ಪ್ರೀತಿ ಅಲ್ಲ, ಮನ್ಸು ಮನ್ಸು ಸೇರಿದ್ರೇನೆ ಪ್ರೀತಿ. ಹೋಗ್ಲಿ, ಹೆಂಗಿದೆ ಲೈಫು? ಅದೇ ಲೈಫ್ ಅನ್ನೋದು ಹಣ್ಣು ಸುಟ್ಟೋಗಿರೋ ಬೆಕ್ಕು ಅಂತಾರೆ ಗೊತ್ತಾ? ನಿನ್ನೋಡಂದಿರೋದಾ? ನನಗೆ ಅಂದಿರೋದು. ಅಂದಂಗ ನಿನ್ ಲೈಫ್ ಹೆಂಗಿದೆ ಮೀನಾ? ನನ್ ಲೈಫ್ ಬಗ್ಗೆ ಏನ್ ಕೇಳ್ತೀಯ? ಬಿರಿಯಾನಿ ಆರ್ಡರ್ ಮಾಡಿ ಮೊಸರನ್ನ ತಿಂದಂಗ ಆಗ್ತಿದೆ. ಓನರ್ ನನ್ ಮಗ ಮನುಷ್ಯನ ಮೀನಾ ಅವನು. ಮಿಸ್ ಮೀನಾ, ನಾನು ಇಲ್ಲಿ ಬರೋಕ್ಕಿಂತ ಮುಂಚೆ ಹೆಂಗಿದ್ದೆ ಗೊತ್ತಾ? ಹೆಂಗಿದ್ದೆ? ಈ ಸನ್ನಿ ಲಿಯೋನ್ ಡ್ರೆಸ್ಸಿಂಗ್ ರೂಮ್ ಅಲ್ಲಿ ಇರ್ತಾರಲ್ಲ, ಅಷ್ಟು ಫ್ರೀ ಆಗಿದ್ದೆ. ಈ ನನ್ ಮಗ ಇಲ್ಲಿ ಕಟ್ಟಾಕಿ ಡೈಲಿ ಸಾಯಿಸ್ತಾ ಇದ್ದಾನೆ ಮೀನಾ. ನಿನಗೇನ್ ಅನ್ಸುತ್ತೆ? ನನ್ಗೇನ್ ಅನ್ಸುತ್ತಂದ್ರೆ, ಹುಟ್ಟೋ ಮುಂಚೆ ಏನಾದ್ರೂ ಇವನ್ ಜೊತೆ ಇರ್ತೀನಿ ಅಂತ ಗೊತ್ತಿದ್ರೆ ಶಂಕನೋ ಕಪ್ಪೆ ಚುಪ್ಪ ತಿಂದು ಸತ್ತೋಗ್ಬಿಡ್ತಾ ಇದ್ದೆ. ಮೀನಾ, ಸಾಯೋ ಮಾತ್ ಮಾತ್ರ ಮಾತಾಡ್ಬೇಡ ಮೀನಾ, ಏನಿದ್ರು ಬದುಕೋ ಮಾತ್ ಮಾತ್ರ ಮಾತಾಡು. ಬೆಕ್ಕು, ಮೀನಾ, ನಾನೊಂದು ಡಿಸೈಡ್ ಮಾಡಿದ್ದೀನಿ. ಏನು? ಈ ವೀಕೆಂಡ್ ಅಲ್ಲಿ ನಾನು ಮನೆ ಬಿಟ್ಟು ಹೋಗ್ತೀನಿ, ನೀನು ರೆಡಿ ಆಗು. ಹೊರಗಡೆ ವೀಕೆಂಡ್ ಅಲ್ಲಿ ತಿಂದ್ ಬರಕ್ಕೆ ನಾವೇನ್ ಬ್ಯಾಂಕ್ ಹಾಕಿ ಹನಿಮೂನಿಗೆ ಬಂದಿದ್ದೇವ? ಆ ಓನರ್ ನನ್ ಮಗ ಹಾಕಿ ತಿಂದ್ಕೊಂಡು ಇದೊಂದ್ ಜೀವನ ಹೆಂಗೋ ಕಳೆದ್ ಬಿಡೋಣ ಮೀನಾ. ಮೀನಾ, ಸಿಮ್ಮನ್ ಸೌಂಡ್ ಹಾಕೊಂಡು ಸೀಳ್ನಾಯಿ ಬಂತು.
ನಮಸ್ಕಾರ ಗುರು ಸರ್. ನಮಸ್ಕಾರ ಮೇಡಮ್. ನಾನು ಅಪ್ಪ ಅಂತ ಯಾರಿಗೆ ಅಂತ ಮಾತ್ರ ಕೇಳಕ್ ಹೋಗ್ಬೇಡಿ. ಯಾರಿಗೆ ಅಂತ ಡೌಟ್ ಇತ್ತು ಅದಕ್ಕೆ ಯಾರು ಬೇಕಾದ್ರೂ ಕರ್ಕೊಳ್ಳಿ ಅಂತ ಹೆಸರಲ್ಲೇ ಅಪ್ಪ ಅಂತ ಇಟ್ಕೊಬಿಟ್ಟಿದೀನಿ. ನನಗೊಬ್ಬ ಮಗ ಇದ್ದಾನೆ ಸರ್. ಸ್ಕ್ರಿಪ್ಟ್ ಅಲ್ಲಿ ಇತ್ತು ಅಂತ ಮಾತ್ರ ಬಳಸ್ತಾ ಇದೀವಿ ಅಷ್ಟೇ. ಇಷ್ಟೊತ್ತಾಗ್ಲೇ ಬರ್ಬೇಕಾಗಿತ್ತು, ಎಲ್ಲೋದ ಅಂತ ಗೊತ್ತಾಗ್ತಿಲ್ವಲ್ಲ. ಅಲ್ಲೇ ಮಗನೇ, ಹಂಗೆಲ್ಲ ಬೆಕ್ಕ ಮೇಲೆ ಕೂತ್ಕೊಂಬಾರ್ದು ಕಣ. ಪಪ್ಪ ಇದು ಬೆಕ್ಕಲ್ಲ ಪಪ್ಪ, ಸಿಂಹ. ನೋಡಿದ್ರೆ ಒಳ್ಳೆ ಓತಿ ಕೇತ ಇದ್ದಾಗೈತೆ. ಇದು ಸಿಂಹ ಏನೋ? ಸಿಂಹ ಏನಿದ್ರು ನಾನು ಕಣ. ಅಲಬೇಡ ಕೊಲಬೇಡ. ಹೇಳ್ದ ತಾನೆ ಹಂಗೆಲ್ಲ ಬೆಕ್ಕನ್ನು ಮುಟ್ಟಬಾರ್ದು ಅಂತ. ಬರ ಈ ಕಡೆ. ಮುಟ್ಬೇಡ ಅಂತ ಹೇಳಿ ಮುಟ್ ನೋಡ್ಕೊಂಡು ಹಂಗ್ ಹೊಡಿತಾವನೆ ಮಗ. ಪಪ್ಪ ಓನಪ್ಪ, ಒಂದು ಪ್ರಶ್ನೆ ಪಾಪ, ಒಂದು ಪ್ರಶ್ನೆ. ಕೇಳು ಮಗರ ಕೇಳ. ಸ್ಕೂಲಲ್ಲಿ ಎಲ್ರು ಮುಟ್ಟಾಳ 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 ಅಂತ ಇರ್ತಾರೆ. ಈ ಮುಟ್ಟಾಳ ಯಾರಪ್ಪ? ಒಂದು ವಿಷಯನ ಯಾರು ಸರಿಯಾಗಿ ಅರ್ಥ ಮಾಡ್ಸಲ್ವೋ ಅವನೇ ಮುಟ್ಟಾಳ. ಅರ್ಥ ಆಯ್ತಾ? ಇಲ್ಲ ಪಪ್ಪ. ಹಂಗಾದ್ರೆ ನೀನೇ ಮುಟ್ಟಾಳ. ಪಪ್ಪ ಇನ್ನೊಂದು ಪ್ರಶ್ನೆ ಪಪ್ಪ, ನಾನು ಹೆಂಗ್ ಗುಡ್ದೆ? ಇಂಟರ್ನೆಟ್ ನಲ್ಲಿ ಡೌನ್ಲೋಡ್ ಮಾಡ್ಕೊಂಡ. ಏನ್ ಗುರು ಸರ್ ಇವನು ಹೆಂಗ್ ಗುಡ್ತಾ ಅಂತ ಕೇಳಿದ್ರೆ ನಾನು ಏನಂತ ಆನ್ಸರ್ ಮಾಡ್ಲಿ? ಒಂದ್ ಕೆಲ್ಸ ಮಾಡೋ, ಊಟ ತಗೊಂಡ್ಬರ್ತೀನಿ, ಊಟ ತಿನ್ಕೊಂಡ್ ಪ್ರಶ್ನೆ ಕೇಳ್ತೀನಿ, ನೀನ್ ಆನ್ಸರ್. ಓಕೆನಾ? ಸರಿ ಎಲ್ಲ ಕ್ವಶನ್ಗೂ ಆನ್ಸರ್ ಮಾಡ್ಬೇಕು. ಖಂಡಿತ ಮಾಡ್ತೀನಪ್ಪ. ಮಿಸ್ ಮೀನಾ, ಅಷ್ಟಿಲ್ದೆ ದೊಡ್ಡವ್ರು ಹೇಳ್ತಾರ ನಮ್ ತಟ್ಟೆಯಲ್ಲಿ ಕಸ ಹಾಕಿದ್ರೆ ದೇವ್ರ ಅವ್ರ ತಟ್ಟೆಯಲ್ಲಿ ವಿಷ ಹಾಕ್ತಾನೆ ಅಂತ. ಅಲ್ವಾ? ಬೆಕ್ಕು ಬಾ ಇಲ್ಲಿ, ಬೇಗ ಬಾ. ನಂಗೊಂದು ಡೌಟ್ ಬೇಕು. ಏನು? ಈ ಮಗು ಹೆಂಗಾಗುತ್ತೆ? ಒಂದ್ ನಿಮಿಷ ಆಚೆ ಬಾ, ತೋರಿಸ್ತೀನಿ. ಬೆಕ್ಕು ನಿನಗಿಂತ ಅವನೇ ಬೆಟ್ರು. ಯಾಕೆ? ಅವ್ನ್ ನಿಂತಲ್ಲೇ ಎಲ್ಲ ಹೇಳ್ತಾನೆ. ಮಗನೇ ಬರ 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 ಬರ, ಬರ ಈ ಕಡೆ ಬರ, ಬಾರೋ ಈ ಕಡೆ. ಈ ಬೆಕ್ಕು ಬೇರೆ ಪದೇ ಪದೇ ಹೋಗ ಕಡೆ. ಬರ ಊಟ ಮಾಡ್ಕೊಳ್ಳೋ. ಇಲ್ಲ ಪಪ್ಪ, ನಿನ್ ಕ್ವಶನ್ಗೆ ಆನ್ಸರ್ ಮಾಡೋವರೆಗೂ ನಾನು ಊಟ ಮಾಡಲ್ಲ. ಮೊದ್ಲು ಊಟ ಮಾಡ್ಕೊಳ್ಳೋ. ಇಲ್ಲ ಪಪ್ಪ, ನಿನ್ ಕ್ವಶನ್ಗೆ ಆನ್ಸರ್ ಮಾಡು. ನಾನು ಊಟ ಮಾಡಲ್ಲ ಮಾಡಲ್ಲ ಮಾಡಲ್ಲ. ನಾನು ಹೆಂಗ್ ಗುಡ್ತೆ? ಆನ್ಲೈನ್ ತರಿಸಿದೆ ಅಂತ ಹೇಳು. ಏನ್ ಗುರು ಸರ್ ಇವನು ಪದೇ ಪದೇ ಹೆಂಗ್ ಗುಡ್ತೆ ಅಂತ ಕೇಳಿದ್ರೆ ನಾನು ಏನಂತ ಹೇಳಿ? ಒಂದ್ ನಿಮಿಷ ಹೇಳ್ತೀನಿ ಇರು ಮಗನೇ. ಹಿಂಗೆ ನಾನು ನಿಮ್ಮಮ್ಮ ಮಾತಾಡ್ಕೊಂಡು ಕೂತಿದ್ವಾ? ಮಾತಾಡ್ತಾನೆ ಮಕ್ಳು ಹುಟ್ಟಿಸ್ಬಿಟ್ಟಿದ್ದಾನೆ ಅವನು. ನಿಮ್ಮಮ್ಮ ದೇವ್ರ ಹತ್ರ ಕೇಳಿದ್ಲು, ದೇವ್ರೇ ನನಗೊಂದು ಮಗು ಕೊಡಪ್ಪ ಅಂತ. ಅದಕ್ಕೆ ದೇವ್ರು ಮೇಲಿಂದ ಕೆಳಗಿಳಿದು ಬಂದು ನೈಂಡಳ್ಳಿ ಮೆಟ್ರೋ ಸ್ಟೇಷನ್ ಅಲ್ಲಿ ಮೆಟ್ರೋ ಹೊತ್ಕೊಂಡು ಸೀದಾ ನನ್ನ ಹತ್ರಕ್ಕೆ ಬಂದು ನಿನ್ನ ಕೊಟ್ಟು ಹಂಗೆ ಹೋಗ್ಬಿಟ್ಟ ಕಣ. ಎಷ್ಟು ನೋಡು ಮೀನಾ ಇವನು. ಸುಳ್ಳೆ ಟೆಸ್ಟ್ ಬಲ್ ಹುಟ್ಟಿಸಿದಾನೆ ಇವನು. ಅಲ್ಲ, ನಮ್ CM ಮೆಟ್ರೋದಲ್ಲಿ ಬರಲ್ಲ, ಇನ್ನು ದೇವ್ರು ಬಂದು ಮಗು ಕೊಟ್ಟು ಹೋದ್ನಂತೆ. ಏನ್ ಪಾಪ ನಿನಗೇನು ಗೊತ್ತಿಲ್ಲ. ಅದಂಗಲ್ಲ, ನಾನು ಅಮ್ಮ ಹೊಟ್ಟೆಯಿಂದ ಬಂದಂತೆ. ಅದೇ ನೀನು ಅಮ್ಮ ಮದುವೆಯಾಗಿ ಅವತ್ತು ರಾತ್ರಿ ಅಲ್ಲ ಮದುವೆ ಆಗಿ ಅವತ್ತು ರಾತ್ರಿ ಅಲ್ಲ ಮದುವೆ ಆಗಿ ಅವತ್ತು ರಾತ್ರಿ ಮಾತಾಡೋದನ್ನ ಕೇಳಿಸ್ಕೊಂಡೆ. ಸದ್ಯ ಮಾತಾಡೋದನ್ನ ಅಷ್ಟೇ ಕೇಳಿಸ್ಕೊಂಡವನೆ. ಸರಿ ಕಂದ, ಈಗ ನೀನ್ ಹೋಗಿ ಮಲ್ಕೋ. ಕ್ವಶನ್ ನಾಳೆ ಕೇಳುವಂತೆ. ಇಲ್ಲ ಪಾಪ, ಇನ್ನೊಂದು ಪ್ರಶ್ನೆ ಕೇಳ್ಬೇಕು. ಕೇಳ ನಡಿಯ, ಹೋಗಿ ಮಲ್ಕೋ. ನಮ್ಮ ಹುಡುಗಿ ಬರೋ ಟೈಮ್ ಆಯ್ತು. ಈ ನನ್ನ ಮಗ ಹಿಂಗ್ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ಕೊಂಡ್ ಕೂತ್ಕೊಂಡ್ರೆ ಲೇ ಬೆಕ್ಕ. ಈಗ ನನ್ನ ಹುಡುಗಿ ಬರ್ತಾಳೆ, ಏನಾದ್ರೂ ಹೆಚ್ಚಿಗೆ ಮಾತಾಡ್ದು ತಲೆ ಮೇಲೆ ಕಲ್ಲೆ ತಾಕ್ಬಿಡ್ತೀನಿ. ಏನ್ ಚಿನ್ನ ನೀನು ಬರಗೆಟ್ ಕಾಲದಲ್ಲಿ ಬಾಡುಟಕ್ಕೋಸ್ಕರ ಕಾದಂಗೆ ಕಾಯ್ತಾ ಇದೀನಿ. ನೀನ್ ನೋಡಿದ್ರೆ ಸೀಸನ್ ಅಲ್ಲಿ ಮಳೆ ಬಂದಂಗ್ ಬರ್ತಿದ್ಯಲ್ಲ ಚಿನ್ನ. ಚಿನ್ನ ತವಾ ಬಿಸಿ ಆದ್ರೆ ಸಾಕಾ? ದೋಸೆ ಇಟ್ಟು ರೆಡಿ ಆಗೋದ್ ಬೇಡ. ಹೋಗು ಚಿನ್ನ, ನಿನ್ಗೋಸ್ಕರ ಕಾದು ನೋಡಿಲಿ ಕರಿ ಇಡ್ಲಿ ಆದಂಗ ಆಗೋಗಿದ್ದೀನಿ. ಚಿನ್ನ ಪ್ಲೀಸ್ ಚಿನ್ನ, ಅರ್ಥ ಮಾಡ್ಕೋ. ನೀನು ಅರ್ಥ ಮಾಡ್ಕೋ ಚಿನ್ನ. ಅನ್ಸ್ದಾಗ ಊಟ ಇಲ್ದಾರ ಹೋಟ್ಲು ಒಂದು ಹೋಟ್ಲ. ಕೆಲವೊಮ್ಮೆ ಟಿಪ್ಸ್ ಕೊಡಕ್ ದುಡ್ಡಿರುತ್ತೆ, ಬಿಲ್ ಕೊಡಕ್ಕೆ ದುಡ್ಡಿರಲ್ಲ. ಹೋಗ್ ಚಿನ್ನ, ಏನಾದ್ರೂ ಒಂದು ಹೇಳಿ ಒಟ್ನಲ್ಲಿ ಮೂಡ್ ಆಫ್ ಮಾಡ್ಬಿಡ್ತೀಯಪ್ಪ. ರಾತ್ರಿ ಎಲ್ಲ ಕಾಲೇ ಹುಟ್ಟಿಲ್ ಮಲಗಿದೆ ಅಂತ ಈಗ ಬಿರಿಯಾನಿ ಮುಂದೆ ಕೂತು ಅಳೋ ತಪ್ಪು ತಾನೆ? ಅವನು ಅವನು ಪಪ್ಪ, ಈ ಆಂಟಿನಾಗ ತಪ್ಕೊಂತ ಇದೀಯಾ? ಆಂಟಿನಾ? Who are you? What the hell are you talking? ಯಾರಿ ಹುಡುಗ? ಅದು ಚಿನ್ನ, ಅದು
ನೀನ್ ಯಾಕೋ ಬರಕ್ ಹೋದೆ, ಒಳಗಡೆ ಮಲ್ಕೋಬೇಕಾಯ್ತಾನೋ? ಅಲ್ಲ ಪಪ್ಪ, ಇನ್ನೊಂದ್ ಪ್ರಶ್ನೆ ಕೇಳ್ಬೇಕಾಯ್ತು, ಅದಕ್ಕೆ ಬಂದೆ. ಏನಪ್ಪ? ಅಮ್ಮ ಎಲ್ಲಿದ್ದಾರೆ? ಅಮ್ಮ ಅಮ್ಮ ಅದು ದೇವ್ರ ಹತ್ರ ಹೋಗಿದ್ದಾಳೆ. ದೇವ್ರ ಹತ್ರ? ಯಾಕೆ? ಈ ಮಂತ್ ಪೇಮೆಂಟ್ ಇಸ್ಕೊಂಬರಕ್ ಹೋಗಿದ್ದಾರೆ. ಅದು ಅವಳು ತುಂಬಾ ಒಳ್ಳೆಯವಳಲ್ವಾ, ಅದಕ್ಕೆ ದೇವ್ರು ಬೇಗ ಕರ್ಕೊಂಡ್ಬಿಟ್ಟ. ಹೌದಾ? ಮತ್ತೆ ನೀನ್ ಒಳ್ಳೆನಲ್ವಾ, ನಿನ್ನ ಕರ್ಕೊಂಡಿಲ್ಲ? ಆಂಟಿ ಒಳ್ಳೆಯವಳಲ್ವಾ, ಅವಳನ್ನ ಕರ್ಕೊಂಡಿಲ್ಲ? ಆಂಟಿ 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 ಯಾರು ನೀನು? ಯಾರು ಈ ಹುಡುಗ? ಅದು ಚಿನ್ನ, ನಿನ್ನೆ ಕೇಳ್ತಾ ಇರೋದು ಯಾರು ಇವನು? ಅದು ಚಿನ್ನ, ನಿನ್ನೆ ಕೇಳ್ತಾ ಇರೋದು ಬಗ್ಲ ಯಾರು ಅವನು? ನನ್ನ ಮಗ. ಮಗನ? ಯು ಚೀಟರ್! ನಿನ್ ಕಚಡ ಬುದ್ಧಿ ತೋರಿಸ್ಬಿಟ್ಟಿಯಲ್ಲೋ. ನಿನಗ್ ಮದ್ವೆ ಆಗಿದೆ ಅಂತ ಹೇಳಿದೆ, ನಿನ್ ಹೆಂಡತಿ ಸತ್ತೋಗಿದ್ದಾಳೆ ಅಂತ ಹೇಳಿದ್ದೆ, ಆದ್ರೆ ನಿನ್ಗೊಬ್ಬ ಮಗ ಇರೋ ವಿಷಯನ ನನ್ನಿಂದ ಯಾಕೋ ಮುಚ್ಚಿಟ್ಟೆ? ನನ್ನಿಂದ ಎಷ್ಟು ಪ್ರೀತಿಸ್ತಿದ್ನಲ್ಲೋ. ನೋಡು, ಕೊನೆದಾಗ ಒಂದ್ ಮಾತು ಕೇಳ್ತಾ ಇದ್ದೀನಿ, ಈ ಸೆಂಟಿಮೆಂಟ್ ಎಲ್ಲ ಬಿಟ್ಟು, ಈ ಮನೆನ ಬಿಟ್ಟು ಬಾ, ನಾವೆಲ್ಲರೂ ಹೊಟ್ಟೋಗೋಣ ಚಿನ್ನ. ನಾವಿಬ್ರೆಲ್ಲರೂ ದೂರ ಹೊಟ್ಟೋಗೋಣ ಬಾ ನನ್ ಜೊತೆ. ಬರಲ್ಲ, ನನಗೆ ನನ್ನ ಮಗನೇ ಮುಖ್ಯ. ಬರಲ್ಲ 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 ಬರಲ್ಲ. ಹೋಗು. ಪಪ್ಪ, ಆಂಟಿ ಜೊತೆ ಯಾಕೋಗ್ಲಿಲ್ಲ? ನೀರಿಲ್ದೇನೆ ಮೀನ್ ಬದುಕಲ್ಲ, ನೀರೊಳಗಡೆ ಬೆಕ್ಕಿದ್ರೆ ಬೆಕ್ಕು ಬದುಕಲ್ಲ, ಹಾಗೆ ನೀನಿಲ್ದೇನೆ ನಾನ್ ಬದುಕಲ್ಲ ಕಂದ. ಪಪ್ಪ, ಇನ್ನೊಂದ್ ಪ್ರಶ್ನೆಗೆ ಉತ್ತರ ಕೊಡದೆ ಮರ್ತ್ಬಿಟ್ಟೆ ಪಪ್ಪ ನೀನು. ಕೇಳು ಮಗನೇ. ನಾನು ಹೆಂಗ್ ಹುಡ್ದೆ? ಎಂಥ ಪ್ರೇಮ, ಎಂಥ ಪ್ರೇಮ. ಮೀನು, ಬೆಕ್ಕು, ಪಾ, ಎಂಥ ಪ್ರೇಮ, ಎಂಥ ಪ್ರೇಮ. ಸೊ ಈ ಒಂದು ಸ್ಕಿಟ್ಟು ನಮ್ಮ ಗುರು ಸರ್ಗೆ ಅನ್ಸ್ತು ಅಂತ ಕೇಳೋಣ. ಗುರು ಸರ್, ಈಗ ಮಜಾ ಬರ್ತಾ ಇಲ್ದೆ ನಾವು ಬದುಕಕ್ಕಾಗಲ್ಲ, ಹಂಗಾಗ್ಬಿಟ್ಟಿದೆ. ಈ ಕಾಮಿಡಿಗೆ ಹೋಗೋಗ್ಬಿಟ್ಟು ದಿವಸ ನಕ್ಬಿಟ್ಟು ಒಂದ್ ದಿವಸ ಕಾಮಿಡಿ ಮಿಸ್ ಆದ್ರೆ ಒಂಥರ ಏನೋ ಮಿಸ್ ಆದಂಗ ಅನ್ಸುತ್ತೆ ಡೋಸೇಜು. ಸೊ ನಾನು ಹೋಗೋಗ್ಬಿಟ್ಟಿದ್ದೀನಿ. ನನಗೆ ಮೀನು ತುಂಬಾ ಇಷ್ಟ ಆಯ್ತು. ಇವತ್ತು ಇಷ್ಟ ಆಗಿದೆ ಏನಂದ್ರೆ, ಒಂದು ಕಾಸ್ಟ್ಯೂಮು, ಇನ್ನೊಂದು ಅವಳು ಫುಲ್ ಆಕ್ಟು ಅದೇನ ಹಿಂಗ್ ಮಾಡ್ತಾ ಇದ್ಲು. ಹೆಂಗ್ ಮಾಡ್ತಾ ಇದ್ದೆ? ಏನು ಅದು ಫುಲ್ ಆಕ್ಟ್ ಮಾಡ್ತಾ ಇದ್ಲು. ಲುಕಿಂಗ್ ವೆರಿ ಬ್ಯೂಟಿಫುಲ್ ಆಕ್ಚುಲಿ. ಒಂದಿಷ್ಟ ಆಗಿದ್ದು, ಈ ಬೆಕ್ಕಿಗೆ ಹೆಂಗ್ ಗೊತ್ತಾಯ್ತು ಸನ್ನಿ ಲಿಯೋನ್ ಡ್ರೆಸ್ಸಿಂಗ್ ರೂಮ್ ಗುಟ್ಟು ಗೊತ್ತಾಗಿಲ್ಲ. ಚೆನ್ನಾಗಿತ್ತು ಆಕ್ಚುಲಿ, ಆಕ್ಟ್ ಚೆನ್ನಾಗಿತ್ತು. ಸುರಕ್ಷಿತಾ, ಗುಡ್ ಜಾಬ್ ಟುಡೇ. ಆಲ್ ದಿ ಬೆಸ್ಟ್ ಅಗೇನ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಮಯೂರಿ, ಇದು ನಿಮ್ಮ ಮೊದಲನೇ ಆ್ಯಕ್ಟ್ ಆದರೂ ಕೂಡ ತುಂಬ ಚೆನ್ನಾಗಿತ್ತು. ವೆರಿ ವೆರಿ ನೈಸ್. ಆ್ಯಂಡ್ ನಮ್ಮ ಚಿಲ್ಲರ್ ಮಂಜು ಅವರೇ, ಮುದ್ದಾಗಿ ನೀವು ಕೂಡ ಆ್ಯಕ್ಟ್ ಮಾಡಿದ್ರಿ. ಆ್ಯಂಡ್ ಆ ರ್ಯಾಪು ತುಂಬ ಚೆನ್ನಾಗಿತ್ತು. ತುಂಬಾನೇ ಚೆನ್ನಾಗಿ ಮಾಡಿದ್ರಿ. ಬಹಳ ಒಳ್ಳೆ ಯೋಚನೆಯಿಂದ ಬರೆದಂತಹ ಈ ಸ್ಕ್ರಿಪ್ಟ್ ನಮ್ಮ ಸಂದೀಪ್ ಅವ್ರಿಗೂ ಕೂಡ ಒಂದು ಚಪ್ಪಾಳೆ. ಕಂಗ್ರ್ಯಾಚುಲೇಷನ್ಸ್. ಆಲ್ ದ ಬೆಸ್ಟ್ ದ ಟು ಡಾರ್ಲಿಂಗ್ಸ್. ಥ್ಯಾಂಕ್ ಯು ಮಯೂರಿ. ಈಗ ರಾಚಿತಾ. ನನಗೆ ಈ ಒಂದು ಕಾನ್ಸೆಪ್ಟ್ ತುಂಬಾ ಇಷ್ಟ ಆಯಿತು. ಸಂಬಂಧಗಳ ಬಗ್ಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡಬೇಕು ಅನ್ನೋದು ತುಂಬ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಾ. ಆ್ಯಂಡ್ ವೆಲ್ಕಮ್ ಟು ಅವರ್ ಶೋ. ನಮ್ಮ ಮಿಯಾವ್ ಮಧ್ಯ ಪಂಚಿಂಗ್ ನಂಗೆ ಸಖತ್ ಇಷ್ಟ ಆಯಿತು. ಒಳ್ಳೆ ಡೈಲಾಗ್ಸು. ನೀಲಾ ಮೇಡಮ್ ಬಾಡಿ ಲ್ಯಾಂಗ್ವೇಜು ಫಿಶ್ ಥರ ಕ್ಯೂಟಾಗಿ ಚೆನ್ನಾಗಿತ್ತು. ಎಕ್ಸ್ಪ್ರೆಷನ್ಸ್ ಚೆನ್ನಾಗಿತ್ತು ನಿಮ್ಮದು. ಹಾಗೆ ನಿಮ್ಮ ಪ್ರತಿಯೊಂದು ಡೈಲಾಗ್ ಕೂಡ ತುಂಬ ಕ್ಯೂಟಾಗಿ ಮಾಡಿದ್ರಿ ಮೇಡಮ್. ಚೆನ್ನಾಗಿತ್ತು ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಬಟ್ ನನಗೆ ಒಂದೇ ಒಂದು ಆಸೆ ಇದೆ. ನೀಲಾ, ನಮ್ಮ ನವೀನ ಇಬ್ರು ಆ ಮೀನ್ ಥರ ಹಿಂಗೊಂದ್ಸರಿ ನಡೆದು ತೋರಿಸ್ತೀರಾ? ಈಗ ಅನ್ಸುತ್ತೆ ಎಲ್ಲ ಮೀನುಗಳಿಗೂ ನಿಜವಾದ ಜೀವ ಇರಬಾರ್ದಿತ್ತ ಅನ್ಸಲ್ವೇ? ಅನ್ಸುತ್ತಲ್ಲ? ಇಲ್ಲಿ ಬಿಡಿ, ಕೆಲವೊಂದೆಲ್ಲ ಆಚೆ ಹೇಳ್ಕೊಳಕ್ಕಾಗಲ್ಲ. ಬಟ್ ಎನಿವೇಸ್, ಮುಂದಿನ ಸ್ಕಿಟ್ ಹೋಗೋಣ. ಬಟ್ ಥ್ಯಾಂಕ್ ಯು ವೆರಿ ಮಚ್. ನೋಡಿ ಮಿಸ್ಟರ್ ಪುಕ್ಕ, ಕೋಲ್ ಹಿಂದಕ್ಕೆ ಚುಚ್ಚುತ್ತೆ. ನಿಮ್ಮ ಹಸುನು ಇಲ್ಲ, ಯಾವ್ದು ಇಲ್ಲ. ಇಲ್ಲಿ ಯಾಕೆ ತಿರ್ಗಾ ಬಂದು ಗೋಳಕತ್ತೀರಿ ನಮ್ನ? ನಾನು ಹಸನ್ ಕೇಳಿದ್ರೆ ಯಾವ ಬಿಡೈತು ಬಾಯಿನೇ ಬಿಡಲ್ವಲ್ಲ ಸಾ. ನಿಮ್ಮ ಹಸನ್ ಕೇಳಿದ್ರೆ ಅವ್ರ ಹೆಂಗ್ ಬಿಟ್ಟಾರು ಸಾ? ಹೊಸ ಹುಡ್ಕೊಡಿ ಅಂದ್ರೆ ಯಾರು ಒಂದ್ ಕಡೆ ಹೋದ್ರೆ ಕ್ಯಾ ಅಂತಾರೆ, ಇನ್ನೊಂದ್ ಕಡೆ ಹೋದ್ರೆ ವಾಟ್ ಈಸ್ ದಿಸ್ ಅಂತಾರೆ. ಯಾಕೆ ಇಲ್ಲಿ ಈ ಸಿಟಿಲಿ ಯಾರಿಗೂ ಕನ್ನಡ ಬರಲ್ವೇ? ಕನ್ನಡ ಮಾತಾಡಲ್ವೇ ಯಾರು? ನೋಡಿ, ಸಿಟಿನಲ್ಲಿ 100 ಜನ ಇರ್ತಾರೆ, 100 ಭಾಷೆ ಮಾತಾಡ್ತಾರೆ. ಒಬ್ಬೊಬ್ರು ಅವ್ರವ್ರ ಲೈಫಲ್ಲಿ ಬಿಸಿ ಇರ್ತಾರೆ. ಏನ್ ಬಿಜಿ ಸಾ? ಹೋಗಿ ಸಾ. ನೋಡಿ ಸಾ, ನಮ್ಮ ಊರ್ ಕಡೆ ಯಾರು ಬಂದ್ರು, ಹೊಸೊಬ್ರು ಬಂದ್ರೆ ಕರೆದ್ಬಿಟ್ಟು ಅವ್ರ ಕೂಸೆ ಏನ್ ಮಾಡ್ತೀವಿ, ಕಾಫಿ ಕುಡ್ಸ್ಬಿಟ್ಟು ಉಣ್ಸ್ಬಿಟ್ಟು ಕಳ್ಸ್ತಾರೆ. ಸಿಟಿಲೂ ಉಣ್ಸ್ಬಿಟ್ಟು ಕಳಿಸ್ತಾರೆ. ಯಾರಿಲ್ಲ ಅಂದಿದ್ದು? ಅಲ್ಲ, ಬಟ್ ನಿಮ್ ಹಸುಗಳು ಯಾಕ್ರಿ ಸಿಟಿಗೆ ಬರ್ತವೆ? ಹಳ್ಳಿಲಿ ಇರ್ಬೇಕಲ್ವೇನ್ರಿ? ಸಾ ಸುಮ್ನಿರಿ ಸರ್.
ಏನ್ ಮಾಡ್ದವ್ ಸರ್ ಸಿಟಿಗೆ ಬರ್ದಸ್ತು ನೋಡಿ, ಈ ಮರಗಳನ್ನ ಕಟ್ಬಿಟ್ಟು ಅಪಾರ್ಟ್ಮೆಂಟ್ ಕಟ್ಬಿಟ್ಟವೆ, ಈ ಕೆರೆಗಳೆಲ್ಲ ಮುಚ್ಬಿಟ್ಟು ಅದೇ 5 ಸ್ಟಾರ್ ವಸ್ತು 6 ಸ್ಟಾರ್ ಹೋಟ್ಲು ಕಟ್ಬಿಟ್ಟವೆ. ಈ ನಸ ನೀರ್ ಕುಡಿಯೋದು ಎಲ್ಲಿ ಕುಡಿತದೆ, ತಿನ್ನೋದು ಎಲ್ಲಿ ತಿಂತದೆ? ಅದಕ್ಕೆ ಸಿಟಿ ಹತ್ರ ಬಂದ್ಬಿಟ್ಟು ಈ ಪ್ಲಾಸ್ಟಿಕ್ ಅದು ಇದು ತಿನ್ಕೊಂಡ್ ಜೀವನ ಮಾಡ್ತಾವ ಸರ್. ಇಲ್ಲೆಲ್ಲ ಇರ್ಬೋಸ. ನೋಡಿ, ನಿಮ್ಮ ಮನ್ಸಲ್ಲಿ ಏನಿದೆ, ನಿಮ್ಮ ಕನ್ಸಲ್ಲಿ ಏನಿದೆ ನನ್ಗೆ ಅದು ಅರ್ಥ ಆಗುತ್ತೆ. ಸೊ ನಿಮ್ಮ ಮಾತನ್ನ ನಾನೇ ಹೇಳ್ಬಿಡ್ತೀನಿ. ಗಿಡ ಮರಗಳನ್ನ ಕಡಿಬೇಡಿ, ಕಾಡನ್ನ ಉಳಿಸಿ, ನಾಡನ್ನ ಬೆಳೆಸಿ, ಬೇಡ ಅನ್ನಲ್ಲ, ಬಟ್ ಕಾಡನ್ನ ಉಳಿಸಿ, ಉಳಿಸಿ, ಕೆರೆ ನದಿಗಳನ್ನೆಲ್ಲ ಉಳಿಸಿ, ಉಳಿಸಿ, ನೀರನ್ನು ಕಮ್ಮಿ ಬಳಸಿ, ಬಳಸಿ, ಪ್ಲಾಸ್ಟಿಕ್ ಅನ್ನು ಬಳಸಬೇಡಿ. ಬಳಸ್ಬ್ಯಾಡಿ. ಬರ್ಲ ಸರ್, ಒಳ್ಳೆ ಸಂದೇಶ ಕೊಟ್ಟಿರೋ ಸರ್. ಗುರು ಕೆಲ್ಸ ಬರ್ಲೆ ಹುಡುಗ್ರೆ. ಬಾಯ್. ಮಾತ್ರ ರಫನ್ಸ್ಬೋದು, ಆದರೆ ಮನಸ್ಸು ಬಹಳ ಚೆನ್ನಾಗಿದೆ, ಮೃದುವಾಗಿದೆ. ಕಾಡನ್ನು ಉಳಿಸಿ, ನಾಡನ್ನು ಉಳಿಸಿ, ಪ್ಲಾಸ್ಟಿಕ್ ಅನ್ನು ಬಳಸಬೇಡಿ. ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ, ವೆರಿ ನೈಸ್. ಸೊ ಇದೇ ಖುಷಿನಲ್ಲಿ ಮುಂದಿನ ಸ್ಕಿಟ್ಟಿನ ನೋಡುವ. ಅಮಾವಾಸ್ಯೆ ರಾತ್ರಿ, ಫುಲ್ಲು ಕತ್ಲು, ದೂರದಲ್ಲೆಲ್ಲೋ ನಾಯಿ ಬೊಗಳ್ತಾ ಇದೆ. ಜಲ್ 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 ಅನ್ನೋ ಗೆಜ್ಜೆ ಸೌಂಡು. ಇಬ್ಬಾ ದೆವ್ವ ಅನ್ನೋ ವರ್ಡ್ ಕೇಳ್ತಿದ್ದಾಗೆ ಭಯ ಆಗುತ್ತೆ. ಇನ್ನು ಮನೆಗೆ ದೆವ್ವ ಬಂದ್ರೆ ಹೇಗಿರುತ್ತೆ? ಬನ್ನಿ, ಈ ಭೂತ ಬಂಗ್ಲೆಗೆ ಹೋಗಿ ನಾವೇ ಖುದ್ದಾಗ ಅಲ್ಲೇನಾಗ್ತಾ ಇದೆ ಅಂತ ನೋಡ್ಕೊಂಬರೋಣ. ಬನ್ನಿ. ಪ್ಲೀಸ್ ನನ್ನನ್ನು ತಪ್ಕೋಬೇಡ, ಪ್ಲೀಸ್ ನಂಗೆ ನಾಚಿ ಆಗುತ್ತೆ, ನನ್ನನ್ನು ತಪ್ಕೋಬೇಡ. ನೋಡು ಅವರೆಲ್ಲ ಹೇಗ್ ನಗ್ತಾ ಇದ್ದಾರೆ ನೋಡು. ಅವ್ರು ನಗ್ಲಿ ಅಂತ ತಾನೇ ನಾವ್ ಇಷ್ಟೆಲ್ಲ ಮಾಡೋದು. ಇಷ್ಟು ಎಂಟರ್ಟೈನ್ಮೆಂಟ್ ಕೊಟ್ಟಿಲ್ಲ ಅಂದ್ರೆ ಹೆಂಗೆ? ಹಂಗಂತೀರಾ? ಯಾರ್ರಿ ನೀವು? ನಾನು ಪಕ್ಕದ ಮನೆಗೆ ಹೊಸ್ದಾಗಿ ಬಂದಿರೋಳು. ನಿಮ್ಮ ಹತ್ರ ಏನೋ ಹೇಳ್ಬೇಕಿತ್ತು, ಅದಕ್ಕೆ ಬಂದೆ. ಬರುವಷ್ಟ್ರಲ್ಲಿ ನೀವು ಡಾನ್ಸ್ ಮಾಡ್ತಾ ಇದ್ರ, ನಂಗೂ ಜೋಶ್ ಬಂದ್ಬಿಡ್ತು, ಸ್ಟೆಪ್ ಹಾಕ್ಬಿಟ್ಟೆ. ಸ್ಟೆಪ್ ಹಾಕಕ್ ನಿಮ್ ಮನೇಲಿ ನಿಮ್ ಗಂಡ ಇಲ್ವೇನ್ರಿ? ವಾಟ್ ಏನ್ ಮಾತಾಡ್ತಿದ್ದೀರಿ ನೀವು? ನನ್ಗಿನ್ನೂ ಮದ್ವೆನೇ ಆಗಿಲ್ಲ. ಮದ್ವೆನೇ ಆಗಿಲ್ವಾ? ಒಂದ್ಸರಿನೂ ಆಗಿಲ್ಲ ಗೊತ್ತಾ? ಒಂದು ಸರಿನೂ ಮದ್ವೆ ಆಗಿಲ್ವಂತೆ. ಇನ್ಮೇಲೆ ಈ ಮನೇನ ನಿಮ್ ಮನೆ ಅನ್ಕೊಳ್ಳಿ, ನನ್ನನ್ನ ನಿಮ್ಮ ನನ್ನ ಫ್ರೆಂಡು ಅನ್ಕೊಳ್ಳಿ. ಅಷ್ಟೇನಾ? ಅಯ್ಯೋ ಅಯ್ಯೋ, ಏನಾಯ್ತ್ರಿ? ಕಚ್ಕೊಂಡ್ಬಿಟ್ಟೆ. ಅಯ್ಯೋ, ರಕ್ತ ಬರ್ತಿದ್ಯಲ್ರಿ? ಹೌದು. ಏನ್ ಮಾಡೋದು ಇವಾಗ? ಏನ್ ಮಾಡೋದು? ಅಯ್ಯೋ, ಇವಾಗ ನೋವು ಕಡಿಮೆ ಆಯ್ತಾ? ಅಯ್ಯೋ ದೇವ್ರೆ, ರಕ್ತನೇ ಇಲ್ವಲ್ರಿ? ನಾನು ನುಂಗ್ಬಿಟ್ಟೆ ಪೂರ. ಈ ಹುಡುಗಿಯರಿಗೆ ಸ್ವಲ್ಪ ಸೊದ್ರ ಕೊಟ್ಬಿಟ್ರೆ ಸಾಕು ಸರ್, ಮೊಯ್ಯಲ್ಲಿರೋ ರಕ್ತ ಎಲ್ಲ ಕುಡ್ಕೊಬಿಡ್ತಾರೆ. ಅಂದಂಗೆ ನಮ್ಮ ಮನೆಗೆ ಬಂದಿರೋದು. ನಿಮ್ ಮನೇಲಿ ಏನೇನೋ ಸೌಂಡ್ ಬರ್ತಿರುತ್ತೆ ಗೊತ್ತೇನ್ರಿ? ನಂಗಂತೂ ನಿದ್ದೆನೇ ಬರಲ್ಲ. ನಾನು ಆತರ ಏನು ಮಾಡಲ್ಲ, ಬೇಕಾದ್ರೆ ನನ್ನ ಹೆಂಡತಿ ಕೇಳಿ. ಅಂದ್ರೆ ಹೊಡಿಯೋದು ಬೈಯೋದು ಇದೆಲ್ಲ ಮಾಡಲ್ಲ ಅಂದೆ. ಓ, ನೀವು ಆತರ ಹೇಳ್ತಾ ಇದ್ದೀರಾ? ನಾನು ಆತರ ಎಲ್ಲ ಹೇಳಿದ್ದು. ಮತ್ತೆ? ರಾತ್ರಿ ನಿಮ್ ಮನೆಯಿಂದ ಯಾರ್ಯಾರೋ ಓಡಾಡೋದು, ಮತ್ತೆ ಹಾಡಾಡೋದು, ಕಿರ್ಚೋದು, ಗೆಜ್ಜೆ ಸೌಂಡ್ ಎಲ್ಲ ಬರುತ್ತ್ರಿ. ನಂಗಂತೂ ಸಿಕ್ಕಾಪಟ್ಟೆ ಭಯ ಆಗುತ್ತೆ ಗೊತ್ತಾ? ನೋಡಿ, ಇವಾಗ ಗೆಜ್ಜೆ ಸೌಂಡ್ ಬರುತ್ತೆ ನೋಡಿ. ಕೇಳಿಸ್ತಾನೆ ಇಲ್ಲ. ಕೇಳಿಸ್ತಿದ್ಯಲ್ರಿ? ಇವಾಗ ನೋಡಿ, ನಾಯಿ ಸೌಂಡ್ ಬರುತ್ತೆ. ಇದು ಕೇಳಿಸ್ತಾ ಇಲ್ಲಪ್ಪ. ರೀ, ನಂಗಂತೂ ಸಿಕ್ಕಾಪಟ್ಟೆ ಭಯ ಆಗುತ್ತೆ ಗೊತ್ತಾ? ಭಯ ಆಗ್ತಾ ಇದ್ಯಾ? ತಪ್ಕೊಳ್ಳಿ. ತಪ್ಕೊಂಡ್ರೆ ಭಯ ಕಡಿಮೆ ಆಗುತ್ತಾ? ಟ್ರೈ ಮಾಡಿ ನೋಡಿ. ಅಯ್ಯೋ ನಿಮ್ಮ ರೀ, ಈ ಕಡೆ ಒತ್ತಿದ್ರೆ ಅವಳ ಮೇಲೆ ಬೀಳ್ತೀರಾ? ಅಯ್ಯೋ ರಾಮ ರಾಮ. ಅಯ್ಯಪ್ಪ, ದೆವ್ವ ದೆವ್ವ ದೆವ್ವ. ನಾನು ರೀ, ನಾನು ನಿಮ್ಮ ಹೆಂಡ್ತಿನ? ನೀವೇನ್ರಿ ಮಧ್ಯ ಹಾಲಲ್ಲಿ ಮೈ ಮರ್ತ್ ತಪ್ಕೊಂಡಿದ್ದೀರಾ? ಏ, ಪಕ್ಕದ ಮನೆಯವರು ಭಯ ಆಗ್ತಾ ಇತ್ತು ಅಂದ್ರು ಸಮಾಧಾನ ಮಾಡ್ತಾ ಇದ್ದೆ. ತಪ್ಕೊಂಡು ಅಕ್ಕ ಪಕ್ಕದವ್ರ ಅಂದ್ರೆ ಇಷ್ಟು ಇರೋದು ಬೇಡವಾ? ನಿಮ್ಗೆ 2 ವೀಲರೇ ಓಡ್ಸಕ್ ಬರಲ್ಲ ಅಂತದ್ರಲ್ಲಿ 4 ವೀಲರ್ ಬೇಕಾ? ಕಳ್ಕೊಂಡು ಹೋಗ್ತೀನಿ. ಬಿಡ್ತೀನಿ, ಗೊತ್ತು ತಾನೇ. ಏಯ್, ಯಾರೇ ನೀನು? ಯಾಕೆ ಬಂದಿದ್ಯಾ? ಯಾಕೆ ಬಂದೆ ಅಂತ ಗೊತ್ತಾಗ್ಲಿಲ್ಲ, ಸುಮ್ನೆ ಬಂದ್ಬಿಟ್ಟೆ. ನಿಮ್ ಮನೇಲಿ ದೆವ್ವ ಇದೆ ಕಣ್ರಿ. ರಾತ್ರಿ ನಿಮ್ ಮನೆಯಿಂದ ಏನೇನು ಸೌಂಡ್ ಬರ್ತಾ ಇರುತ್ತೆ, ನೀವು ಕೇಳಿಸ್ಕೊಂಡಿಲ್ವಾ? ಹೌದು ರೀ, ನಮ್ಮ ಮನೇಲಿ ದೆವ್ವ ಇದೆ ರೀ. ದೆವ್ವ ಬಾತ್ರೂಮ್ ಹೋದ್ರೆ ನೀರ್ ಬರುತ್ತೆ. ನಾನ್ ಟ್ಯಾಪ್ ಆನ್ ಮಾಡಕ್ಕಿಂತ ಮುಂಚೆನೆ ಬರುತ್ತೆ. ಅಡ್ಗೆ ಮನೇಲಿ ಅಡ್ಗೆ ಮಾಡ್ಬೇಕಾದ್ರೆ ನನ್ನ ಹಿಂದೆನೆ ಯಾರೋ ನಿಂತಂಗಾಗತ್ತೆ ರೀ. ಊರಿ ಬೆಡ್ರೂಮ್ ಅಲ್ಲಿ, ಬಾತ್ರೂಮ್ ಅಲ್ಲಿ, ಕಿಚನ್ ಅಲ್ಲಿ ನಿಜವಾಗ್ಲೂ ದೆವ್ವ ಇದೆ. ಏನಿದ್ ಮಾಂಗ್ ಮಾಂಗ್ ಅಂತಾರ ಆಡ್ತಾ ಇದೀಯಾ? ಏನಾರ ಹೇಳು. ದೆವ್ವ ಇದೆಯಂತೆ, ದೆವ್ವ. ಸರ್, ಮನ್ಸುಗಳೇ ದೇವ್ಗಳ ತರ ಆಡ್ತಾ ಇದಾರೆ. ಇನ್ನೆಲ್ಲಿರ್ತಾವೆ ಸರ್ ದೆವ್ವ? ಹೇಳಿ ಸರ್, ಇವ್ರಿಗೆ ದೆವ್ವ ಇಲ್ಲ ಅಂತ. ಇಲ್ಲಮ್ಮ, ದೆವ್ವ ಇಲ್ಲ. ಸರ್ ನೋಡಿ ಸರ್, ದೆವ್ವ ಬಂದ್ರೆ ಬೇವಿನ ಸೊಪ್ಪು ತಗೊಂಡು ಓಡಿಸ್ತಾರೆ. ಅದೇ ಬೇವಿನ ಮರದಲ್ಲಿ ದೆವ್ವ ಉಂಟು ಅಂತ ಹೇಳ್ತಾರೆ. ಎಲ್ಲುಂಟು ಸರ್ ಲಾಜಿಕ್ಕು? ನಾನು ಹೇಳಿಲ್ವಾ ದೆವ್ವ ಇದೆ ರೀ? ಕಿಚನ್ ಅಲ್ಲಿ ಸೌಂಡ್ ಮಾಡ್ತಿದ್ದೀರಿ. ಯಾವ್ದೋ ಬೆಕ್ಕು ಕೂಗ್ತಾ ಇರ್ಬೇಕು. ಬೆಕ್ಕೆ
ಏನೇ ದೇವ್ರಿದೆ ಅಂದ್ಮೇಲೆ ಏನೇ ಇಲ್ಲೊಂದು ದೆವ್ವ ಹಿಂಗಂತ ನಡ್ಕೊಂಡ್ ಬಂದು ಇಲ್ಲೊಂದು ತಲೆ ಬುರುಡೆನ ತಕೊಂಡು ಆಪಲ್ ತಿನ್ಕೊಂಡು ಹೋಗ್ತಾ ಉಂಟು ಅಂತ ಹೇಳ್ತಾ ಇದ್ದೆ. ತೆಗೆದು ಕೂತು ಬಿಡ್ತೀನಿ ಈಗ. ಅಯ್ಯೋ ಗಣೇಶ ಗಣೇಶ ನಮ್ಮ ಮನೇಲಿರೋ ದೇವ್ರ ಅನ್ನೋದ್ರು ಹೋದ್ರೆ ನಮ್ಮ ಯಜಮಾನ್ರಿಗೆ ಗುಂಡೋಡಿಸ್ತೀನಪ್ಪ. ಅಪ್ಪ ದೇವ್ರೆ ಕಾಪಾಡಪ್ಪ ರೀ. ಹಾ. ದೇವ್ರಿದೆ ಅಂದ್ಮೇಲೆ ದೆವ್ವ ಇದೆ ಅಂತ ನಂಬೇಕಲ್ವೇನ್ರಿ? ಏನಾಯ್ತು? ಭಯ ಆಗ್ತಿದೆ. ಹತ್ರ ಬನ್ನಿ, ಹತ್ರ ಬಂದ್ರೆ ಕಡಿಮೆ ಆಗುತ್ತಾ? ನೋಡಿ. ಸಮಾಧಾನ ಮಾಡ್ತಾ ಇದ್ದೀನಿ. ನನ್ನ ಸಮಾಧಾನ ಮಾಡಿ ನೀವು. ನಿನಗ್ ಮದ್ವೆ ಆಗಿದ್ಯಲ್ವಾ? ನಿನಗ್ ಸಮಾಧಾನ ಮಾಡಕ್ ಗಂಡ ಅವ್ರೆ ತಾನೆ. ಇವ್ರಿಗೆ ಮದ್ವೆ ಆಗಿದ್ಯಾ? ಇಲ್ಲ, ಮತ್ತೆ ಯಾರು ಸಮಾಧಾನ ಮಾಡ್ಬೇಕು? ನೀವೇ ಮಾಡ್ಬೇಕಲ್ಲ. ಬನ್ನಿ, ಹತ್ರ ಬನ್ನಿ. ಇಲ್ಲ 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 ರೀ, ನನಗ್ ಸಮಾಧಾನ ಮಾಡು. ಸಾರಿ, ಅವಳಿಗೆ ಮದ್ವೆ ಆಗಿದ್ಯಲ್ವಾ? ಸಮಾಧಾನ ಮಾಡಕ್ಕೆ ಗಂಡ ಅವ್ರೆ ಅಲ್ವಾ? ಹೌದು. ಇವ್ರಿಗೆ ಮದ್ವೆ ಆಗಿದ್ಯಾ? ಇಲ್ಲ. ಯಾರು ಸಮಾಧಾನ ಮಾಡ್ಬೇಕು? ನೀವು. ಮತ್ತೆ ಹತ್ರ ಬನ್ನಿ. ನಾನು ಯಾಕ್ ಮಾತಾಡ್ತಿದ್ದೀರಾ ಸರ್? ಏನಾಗಿದೆ ಸರ್ ನಿಮ್ಗೆ? ರೀ, ನೀವು ನನ್ ಗಂಡ ರೀ. ನಿನ್ ಗಂಡ ಇದಾರ ತಾನೆ? ನಿನ್ ಭಯ ಆದ್ರೆ ಅವರೇ ಸಮಾಧಾನ ಮಾಡ್ತಾರೆ ತಾನೆ? ನನ್ ಗಂಡ ಇದಾರ? ಇಲ್ಲ. ಮತ್ ಇವರೇ ಸಮಾಧಾನ ಮಾಡ್ಬೇಕು ತಾನೆ? ಹಾ, ಕರೆಕ್ಟ್ ಕರೆಕ್ಟ್. ಬನ್ನಿ. ಹಾ. ಬನ್ರಿ ಈ ಕಡೆ. ಏನ್ರಿ ಮಾಡ್ತಿದ್ದೀರಾ? ನೀವು ಸಮಾಧಾನ ಮಾಡಿದ್ರೆ ನಂಗ್ ಮಾತ್ರ ಮಾಡ್ಬೇಕು. ಇವಾಗ ಏನ್ ನಿಂಗ್ ಸಮಾಧಾನ ಮಾಡ್ಬೇಕಾ? ಬಾತ್ಲೆಗೆ ಏನೇ ನಿಂದು? ನಿನ್ನ ಮುಖ ನೋಡಿದ್ಯಾ? ದನ ತೊಳ್ದಿರೋ ಸಗಣಿ ತೊಪ್ಪೆ ಇದ್ದಂಗಿದೆ. ನಿನ್ಗೆ ನನ್ ಗಂಡನೇ ಬೇಕಾ? ನಿನ್ ಮಕ್ಕ ನೋಡ್ಕೊಂಡಿದ್ಯಾ? ನಮ್ಮೂರ್ ಕಡೆ ಕೂದ್ಲ ಪಿನ್ನ ಮಾರಕ್ ಬರ್ತಾರೆ, ಹಂಗಿದ್ಯಾ? ಆ? ನಮ್ಮನೆಗೆ ಬಂದು ನನ್ ಗಂಡನ ಮುಂದೆ ನನ್ ಮರ್ಯಾದೆ ತೆಗಿತೇನೆ. ಏನೇ ನಿನ್ ಹೆಸರು? ಪಾಟೀಲ. ಏನೇ ನೀನು ಹೆಂಗ್ಸಾಗಿ ಗಂಡಸ್ರ ಹೆಸರಿಟ್ಕೊಂಡಿದ್ಯಲ್ಲ? ಅವಳು ಹುಡ್ತಾಗ ದಬಾ ಕಣ್ ಮಲ್ಗಿದ್ದಂತೆ. ಗಂಡ ಹೆಣ್ಣ ಗೊತ್ತಾಗ್ಲ, ಅದಕ್ಕೆ ಪಾಠಿಲ್ಲ ಅಂತ ಇಟ್ಟಿದ್ದಾರೆ. ಅದೆಲ್ಲ ನಿನ್ಗೆ ಯಾಕೆ? ಸರಿ ರೀ, ನಮ್ಮ ಮನೇಲಿ ಬೇರೆ ಯಾರು ಇಲ್ಲ, ನಾನ್ ಬೇರೆ ಒಬ್ಳೆ ಮಲ್ಕೋಬೇಕು. ಭಯ ಆಗ್ತಿದೆ, ಏನ್ ಮಾಡೋದೀಗ? ಓ ಮೈ ಗಾಡ್, ಬನ್ನಿ ಹೋಗೋಣ. ಎಲ್ಲಿಗೆ ಹೋಗ್ತಿದ್ದೀರಾ? ಥೋ, ಇದೇ ಟೈಮಲ್ಲಿ ಇವಳು ಬೇರೆ ಮನೆಯಲ್ಲ ಅದಾಳಲ್ಲಪ್ಪ. ಅಂದ್ರೆ ಅವಳಿಗೆ ಮನೆ ಕರ್ಕೊಂಡು ಹೋಗಿ ಬಿಟ್ಟು ಮಾತಾಡ್ಸಿ ಸಮಾಧಾನ ಮಾಡಿ ಬರೋಣ ಅನ್ಕಂಡೆ. ಏನೇ ಸಮಾಧಾನ ಮಾಡಿದ್ರು ಇಲ್ಲೇ ಸಮಾಧಾನ ಮಾಡಿ. ನನಗಂತೂ ಭಯ ಆಗ್ತಿದೆ. ಸರಿ, ನಾನಿನ್ ಬರ್ತೀನಿ, ಹೋಗ್ಲಿ ಬಿಡಿ. ಎಲ್ಲಿಗೆ ಹೋಗ್ತಾ ಇದ್ದೀರಾ? ಇದುವರೆಗೂ ನಮ್ಮ ಮನೆಗ್ ಬಂದಿರೋ ಹುಡುಗಿ ಹಂಗೆ ಹೋಗಿರೋ ಇತಿಹಾಸನೇ ಇಲ್ಲ. ಜ್ಯೂಸ್ ಕುಡ್ಕೊಂಡು ಹೋಗ್ರಿ. ನಮ್ಮನೆ ಜ್ಯೂಸ್ ಮಾಡಿಲ್ಲಪ್ಪ, ಮಾಡಿಲ್ಲ. ಏಯ್ 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 ಕಳ್ಳಿ, ನಿನ್ನೆ ಒಂದು ಲಿಂಬೆ ಹಣ್ಣಿನ ಸರ್ಬತ್ ಮಾಡಿದ್ಯಲ್ಲ, ಅಬಾಬಾಬಾಬಾಬಾಬಾ ಅಮೃತ. ಕುಂಬಳಕಾಯಿ ಹಲ್ವಾ ಮಾಡಿದ್ಯಲ್ಲ, ಅಬಾಬಾಬಾಬಾಬಾಬಾ ಪಂಚಾಮೃತ. ಅದೇ ತರ ಯಾವ್ದಾರ ಒಂದು ಜ್ಯೂಸ್ ಏನಾದ್ರು ಮಾಡ್ಕೊಂಡ್ ಕುಡ್ಕೊಂಡು ಹೋಗ್ಲಿ. ನೀವೇನ್ರಿ ಅವಳಿಗೆ ಸಪೋರ್ಟ್ ಮಾಡ್ಕೊಂಡು ಸುಮ್ನೆ ಇರ್ರಿ. ಜ್ಯೂಸ್ ಅಂತ ಜ್ಯೂಸು. ಹಲೋ, ಯಾರು? ಶಿವನಾ? ನನ್ನ ಫ್ರೆಂಡ್ ಶಿವು ಅಂತ. ಇವನಿಗೆ ನಾನು ಅಂದ್ರೆ ಸಿಕ್ಕಾಪಟ್ಟೆ ಮರ್ಯಾದೆ. ಓ, ಕೇಳಿಸ್ಕತ್ತೀರಾ? ಕೊಡಿ ಕೊಡಿ, ನನ್ಗೆ ಕೇಳಿಸ್ಕೊಳ್ಳೋದಂದ್ರೆ ತುಂಬಾ ಇಷ್ಟ. ಲೇ ನಾಯಿ ನನ್ ಮಗನೇ, ನಿನ್ನ ಬಾಯಿ ಮಣ್ಣು ಹಾಕ. ಯಾವ್ದೋ ರಾಂಗ್ ನಂಬರ್ ಅನ್ಸುತ್ತೆ, ಕಟ್ ಮಾಡಿ. ಬೇಡ ಬೇಡ, ನಾನು ಕೇಳಿಸ್ಕೊಂತೀನಿ, ನೀವ್ ಹೇಳಿ. ಲೇ, ಪೂಜೆಗಂತ ಇಟ್ಟಿರೋ ನಿಂಬೆಹಣ್ಣು ಬಿಟ್ಟಿಲ್ವಲ್ಲೋ ನಿನ್ನ ಹೆಂಡತಿ? ಅಮೃತ. ಅದೇ ಲೇ, ಗೃಹ ಪ್ರವೇಶಕ್ಕೆ ಅಂತ ಇಟ್ಟಿದ್ದೆ ಕಣ ಕುಂಬಳಕಾಯಿನ, ಅದನ್ನು ಹೊತ್ಕೊಂಡು ಹೋಗಿದಾಳಲ್ಲೋ ನಿನ್ನ ಹೆಂಡತಿ? ಪಂಚಾಮೃತ ವಿಶೇಷವಾಗಿತ್ತು. ಲೇ, ನನಗೆ ಗೊತ್ತಾಯ್ತು ಕಣೆ, ನಮ್ಮ ಮನೆಗ್ ದೆವ್ವ ಯಾಕೆ ಬಂದಿದೆ ಅಂತ. ಯಾಕ್ರಿ ಬಂದಿದೆ? ರೀ, ಹೆಂಗಾದ್ರೂ ಮಾಡಿ ಯಾರನ್ನಾದ್ರೂ ಕರ್ಸಿ ದೆವ್ವ ನೋಡಿಸ್ರಿ. ನಂಗೆ ಯಾರು ಗೊತ್ತಿಲ್ಲ, ನಿಮ್ಗೆ ಯಾರು ಗೊತ್ತಿದ್ರೆ ಮಂತ್ರವಾದಿನ ಕರ್ಸ್ಬಿಡ್ರಿ. ಹಂಗಾದ್ರೆ ಸ್ವಲ್ಪ ದುಡ್ಡು ಖರ್ಚಾಗುತ್ತಲ್ಲ. ಎಷ್ಟು ಖರ್ಚಾಗುತ್ತೆ? ಈ ನನ್ನ ಮಗನಿಗೆ 1 ಲಕ್ಷ ಹೇಳಿ ಅವನಿಗೆ 5,000 ಕೊಟ್ಟು ಮಿಕ್ಕಿದ್ದನ್ನ ನಾನು ಇಟ್ಕೊಂಡ್ಬಿಡ್ತೀನಿ. ಏನದು ಪಿಸ್ ಪಿಸಿ? ಇದು ನನ್ನ ಸ್ವಗತ. 2 ಲಕ್ಷ ಖರ್ಚಾಗುತ್ತಂತೆ, ನೀವು 1 ಲಕ್ಷ ಕೊಟ್ಬಿಡಿ ಸಾಕು. 5 ಲಕ್ಷ ಕೊಡ್ತೀನಿ. 5 ಲಕ್ಷ ಮಾತ್ರ ಕೊಡ್ತೀರಾ? ದಯ್ಯ ಓಡಿಸಿದ್ರ ಮೇಲೆ 1 ರೂಪಾಯಿನೂ ಕೊಡಲ್ಲ, ಸುಮ್ನೆ ಇರೇ. ಏನದು ಪಿಸಿ ಪಿಸು? ಸ್ವಾಗತ. ಅಯ್ಯೋ ರೀ, ಒಲೆ ಮೇಲೆ ಹಾಲಿಟ್ಟು ಅರ್ಧ ಗಂಟೆ ಆಯ್ತು ರೀ. ಅಯ್ಯೋ, ಬೆಂಕಿನೇ ಹಚ್ಚಿಲ್ಲ. ಬೆಂಕಿ ಹಚ್ಬಿಟ್ಟು ಬರ್ತೀನಿ. ಸ್ವಲ್ಪ ನಿಮ್ ಮೊಬೈಲ್ ಕೊಡಿ. ತಾಳಿ ತಾಳಿ. ಹಲೋ,
ಗುರುಜಿ ಇಲ್ಲಿ ನಮ್ಮ ಫ್ರೆಂಡ್ ಮನೇಲಿ ದೆವ್ವ ಬಂದ್ಬಿಟ್ಟಿದೆ ಗುರುಜಿ, ನೀವೇ ಬಂದು ಅದನ್ನ ಓಡಿಸ್ಬೇಕು. ನಮ್ಗಂತೂ ಸಿಕ್ಕಾಪಟ್ಟೆ ಭಯ ಆಗ್ತಿದೆ, ನೀವು ಬಂದು ನೀವೇ ಕಾಪಾಡ್ಬೇಕು, ಓಕೆನಾ? ಅಡ್ರೆಸ್ ನೀವೇ ಹುಡ್ಕೊಂಡ್ ಬನ್ನಿ. ಯಾರಿದು? ಇದು ನನ್ ಸ್ವಾಗತ. ದೆವ್ವನೇ ಸ್ವಾಗತ ಮಾತಾಡ್ತಾ ಇದ್ದಲ್ಲ. ಓಂ ಶಾಂತಿ, ಡಿಸ್ಕೋ ಶಾಂತಿ, ಶಾಂತಿ ಕ್ರಾಂತಿ ಶಾಂತಿ, ಚಿಕ್ಕಬುಕ್ಕ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಭಕ್ತೆ. ಗುರುಜಿ, ಇಟ್ಟಿಗೆ ಗೂಡಲ್ಲಿ ಅರ್ಧ ಸುಟ್ಟಿರೋ ಇಟ್ಟಿಗೆ ತರ ಮುಖ ಇಟ್ಕೊಂಡಿದ್ದಾನಲ್ಲ, ಅವನೇ ಯಾರು? ಅವನೇ ಗುರುಜಿ, ಮನೆ ಓನರು. ಅವನು ಪೇಮೆಂಟ್ ಕೊಡುವಷ್ಟು ವರ್ತೆ. ಕೊಡ್ತಾನೆ ಗುರುಜಿ, ಕೊಡ್ತಾನೆ. 2,000 ರೂಪಾಯಿಗೆ 1 ರೂಪಾಯಿ ಕಮ್ಮಿ ಆದ್ರು ಇದ್ಯಾವ ಕೈ? ಎಡಗೈ. ಈ ಕೈಯಿಂದನೂ ಮುಟ್ಟಲ್ಲ. ಈ ನನ್ನ ಮಗನಿಗೆ 5,000 ಕೊಡೋಣ ಅನ್ಕೊಂಡಿದ್ದೆ, 2,000 ಕೇಳ್ತಾನೆ. ಏನಿದು? ಇದು ಸ್ವಗತ. ಹಲೋ, ನೀವೇನಾ ಮಂತ್ರವಾದಿ? ಹೌದು. ಏನಿದು ಮುಖಕ್ಕೆ ಬೂದಿ ಬಡ್ಕ ಬಂದಿದ್ದೀರಾ? ಕಾಸ್ಟ್ಯೂಮ್ ಬ್ಲ್ಯಾಕ್ ಇದೆ, ನಾನು ಬ್ಲ್ಯಾಕ್ ಇದ್ದೀನಿ. ಮುಖ ರಿಜಿಸ್ಟರ್ ಆಗಲ್ಲ ಅಂತ ಬೂದಿ ಬಳ್ಕೊಂಡ್ ಬಂದಿದ್ದೀನಿ. ಅಯ್ಯ ನಿನ್ ಮಕಕ್ಕೆ ಏನೇನ್ ಓಡ್ಸಕ್ ಬರುತ್ತೆ? ಬಸ್ಸು, ಕಾರು, ಲಾರಿ, ಫ್ಲೈಟು, ರಾಕೆಟ್. ಟ್ರೈನ್ ಓಡ್ಸಕ್ ಬರಲ್ವೇನೋ? ಅದು ವರ್ಷಕ್ಕೆ ಇಲ್ಲಿಗೆ ಬಂದಿದ್ದು. ನಾನು ಕೇಳಿದ್ದು ಏನು ಬರುತ್ತೆ? ಹಿಂಗೆ ಕೇಳಿದ್ರೆ ಕೋಪ ಬರುತ್ತೆ, ಮೂಗಿನ ಮೇಲೆ ಬೆವರು ಬರುತ್ತೆ, ಕಾಲಲ್ಲಿರೋದು ಕೈಗೆ ಬರುತ್ತೆ. ಅಯ್ಯ ಗುರುಜಿ, ಅವನ ಹತ್ರ ಏನ್ ಗಂಟೆ ಅಳ್ಳಾಡ್ಸ್ಕೊಂಡ್ ಮಾತಾಡೋದು? ಬಂದ್ ಕೆಲ್ಸ ನೋಡ್ಕೊ ಹೋಗಿ. ಏನ್ ಮಾಡ್ತಿದ್ಯಾ ಗುರು? ಶಿಶನ್ ಕ್ಯಾರೆಕ್ಟರ್ ಇತ್ತು, ಅದು ಕಟ್ ಮಾಡಿದ್ದಾರೆ. ಅವನ ಡೈಲಾಗು ನಾನೇ ಹೇಳ್ತಿದ್ದೀನಿ. ಏನು ಅಂದ್ರೆ ಏನು ಅಂದ್ರೆ ಏನು ಅಂದ್ರೆ ಕರೆದ್ರಾ ಕರೆದ್ರಾ? ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಓಂ ಶಾಂತಿ, ಡಿಸ್ಕೋ ಶಾಂತಿ, ಶಾಂತಿ ಕ್ರಾಂತಿ ಶಾಂತಿ, ಚುಕಬುಕ ಚುಕಬುಕ ಏನಾಯ್ತು ಗುರುಗಳೇ? ಅಲ್ಲೊಂದು ಸಮಸ್ಯೆ ಇದೆ. ಅವಳನ್ನ ಈ ಮಂಡಲದಲ್ಲಿ ಕೂರಿಸಿ. ಗುರುಗಳೇ, ನೀವು ಮಂತ್ರವಾದಿ, ನಾನಲ್ಲ, ನೀವು ಕೂರಿಸ್ಬೇಕು. ಹಂಗಾದ್ರೆ ಓಡಿ 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 ಓಡಿ. ಬನ್ನಿ ಬನ್ನಿ ಬನ್ನಿ. ಅಯ್ಯಯ್ಯೋ, ಇವಳು ನನ್ನ ಹೆಂಡತಿ ಗುರುಗಳೇ. ನಿನ್ನ ಕಣ್ಣಲ್ಲೇನು ಎಮ್ಮಿ ಸೆಗಣಿ ಇದೆಯಲ್ಲ? ಹೋಗಿ ಹೋಗಿ ಇವಳನ್ ಮದುವೆ ಆಗಿದೆಯಲ್ಲ. ಇವಳು ನೋಡ ಎಷ್ಟು ಸ್ಮಾರ್ಟ್ ಇದ್ದಾಳೆ. ಇವಳನ್ನ ಮದುವೆ ಮಾಡ್ಕೋಬೇಕು ತಾನೆ. ಬೀರುಲಿ ದೆವ್ವ ಇದೆ ರೀ, ದೆವ್ವ. ದೆವ್ವ ಬೀರುಲಿರಕ್ ಅದೇನು ಮೈಸೂರು ಸೀರೆನೇನೆ? ಬೀರುಲಿ ಹೊಗೆ ಬರ್ತಾ ಇದೆ. ಮೋಸ್ಟ್ಲಿ ಬೀರುಲ್ ಕುತ್ಕೊಂಡು ಬೀಡಿ ಹೊಡಿತಿರ್ಬೇಕು ದೆವ್ವ. ಯಾಕೆ ಹೆದರ್ಕೋತೀರ? ನಾನಿಲ್ವಾ? ಓಂ ಶಾಂತಿ, ಇಸ್ಕೋ ಶಾಂತಿ, ಶಾಂತಿ ಕ್ರಾಂತಿ ಶಾಂತಿ, ಚಕಬುಕ ಚಕಬುಕ ಹೋಗಿ ನೀರ್ ತಗೊಂಬನ್ನಿ, ನೀರ್ ತಗೊಂಬನ್ನಿ ಬೇಗ ಬೇಗ. ಓಪನ್ ಮಾಡ್ತೀನಿ. ದೆವ್ವ ಇಲ್ಲ, ಎಲ್ಲೋಯ್ತು? ಯಾರು ಹೆದರ್ಕೋಬೇಡಿ. ಓಂ ಶಾಂತಿ, ಡಿಸ್ಕೋ ಶಾಂತಿ, ಶಾಂತಿ ಕ್ರಾಂತಿ ಶಾಂತಿ, ಜಗಬುಗ ಜಗಬುಗ. ನಾನು ಒಳಗಡೆ ಹೋಗ್ತೀನಿ, ನೀವೆಲ್ರೂ ದೊನ್ನೆ ಪೊರಕೆ ಇಟ್ಕೊಂಡು ರೆಡಿ ಆಗಿರಿ. ಹೊರಗಡೆ ಬಂದ ತಕ್ಷಣ ಹೊಡೆಯಕ್ ಶುರು ಮಾಡ್ಬೇಕು. ರೆಡಿ ರೆಡಿ. ಗುರುಗಳೇ, ಏನಾಯ್ತು? ದೆವ್ವ ಇಲ್ಲ. ಅಲ್ಲೂ ದೆವ್ವ ಇಲ್ಲ. ಹಂಗಾದ್ರೆ ದೆವ್ವ ಎಲ್ಲೋ ಓಡೋಗಿರ್ಬೇಕು. ಹಾ 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 ಹಾ. ಯಾರು ನೀನು? ಎಲ್ಲಿಂದ ಬಂದೆ? ಈಗಲೇ ನಿನ್ನ ID ಕಾರ್ಡು, ಪ್ಯಾನ್ ಕಾರ್ಡು, ಬ್ಯಾಂಕ್ ಸ್ಟೇಟ್ಮೆಂಟ್ ಎಲ್ಲ ತೋರಿಸು.
ಅಯ್ಯೋ ದೇವ್ರೆ, ನನ್ನ ಹೆಂಡತಿ ಮುಖ ನೋಡಿ ದೆವ್ವನೇ ತಲೆ ತಿರುಗಿ ಬಿದ್ಬಿಡ್ತಲ್ಲಪ್ಪ. ಯಾರು ಹೆತ್ತು ದೆವ್ವನೋ ಏನೋ. ಏಯ್, ಹೋಗಿ ನೀರ್ ತಗೋಬಾರೆ. ಇದು ಮೋಸ್ಟ್ಲಿ ಸಂತು ಹೆತ್ತು ದೆವ್ವನೇ ಇರ್ಬೇಕು. ಇರ್ಬೋದು. ಕೊಡು, ಕೊಡು, ಕೊಡು. ಅಂತ ಒಳ್ಳೆ ಫಿಗರ್ ನೋಡಿ ತಲೆ ತಿರುಗಿ ಬೀಳ್ತದೆ ಇಲ್ಲ, ಇದಕ್ಕೆ ಟೇಸ್ಟ್ ಇಲ್ಲ. ಮೇಲೆ ಯಾರು ನೀನು? ಏನ್ ನಿನ್ನ ಹೆಸರು ಹೇಳು. ಏನ್ ಮೇ ಬೋಲ್ತಾ? तू नहीं बोले तो अभी जरा बूदी डालेगा. ಹೇಳು ಏನ್ ನಿನ್ನ ಹೆಸರು? ಚಾರ್ಲತಾ. ಓ ಚಾರುಲತಾ. ನೈ 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 ನೈ, ಚಾರ್ಲತಾ. ಚಾರ್ಲತಾ. ಹೇಳು ನಿನ್ ಫ್ಲಾಶ್ ಬ್ಯಾಕ್. ಆಕ್ಚುಲಿ ನಾನೊಂದು ಹುಡುಗನ್ನ ಡೀಪ್ ಆಗಿ ಲವ್ ಮಾಡ್ತಾ ಇದ್ದೆ. ಹಿಂಗೆ ಬೈಕಲ್ಲಿ ನಾನು ನನ್ನ ಬಾಯ್ ಫ್ರೆಂಡ್ ಹೋಗ್ತಾ ಇರ್ಬೇಕಾದ್ರೆ ಇನ್ನೇನು ಮುತ್ತು ಕೊಡ್ಬೇಕು, ಆಕ್ಸಿಡೆಂಟ್ ಆಗ್ಬಿಡ್ತು. ಮುತ್ತು ಕೊಡದೆ ಹಂಗೆ ಸತ್ತು ಬಿಟ್ವಿ. ಈಗ ನನಗೆ ಯಾರು ಮುತ್ತು ಕೊಡ್ತಾರೋ ಅವಾಗ್ಲೇ ನನ್ನ ಮನಸ್ಸಿಗೆ ಶಾಂತಿ ಸಿಗೋದು. ಅಲ್ಲಿವರೆಗೂ ನಾನು ಹೋಗಲ್ಲ. ಮುತ್ತು ಕೊಟ್ರೆ ಹೋಗ್ಬಿಡ್ತೀಯ? ಹಂಗಾದ್ರೆ ನಾನೇ ಕೊಡ್ತೀನಿ. ನೀ ಮುತ್ತು ಕೊಟ್ರೆ ಸತ್ತು ಹೋಗ್ತೀಯ. ಬೇಡ ಕಡೆ, ಕೊಡ ಮುತ್ತು, ಕೊಡ ಮುತ್ತು. ಎಲ್ಲಿದ್ದರೂ ಈ ಬಾಟ್ಲಿಯಲ್ಲಿ ಸೇರಿಕೋ. ಮುಚ್ಚ ತೆಗಿ ಫಸ್ಟು. ಸೇರ್ಕೊ. ನೀನೇನ್ ಗದ್ದೆಲ್ ನಾಟಿ ಮಾಡ್ತಿದ್ಯಾ? ತೆಗಿಯ. ಸೇರ್ಕೊಳೆ. ಸಾಕು ಕೂತ್ಕೊಳ. 65 kg ಇದೀನಿ, ಅರ್ಧ ಲೀಟರ್ ಬಾಟ್ಲ್ ಒಳಗೆ ಹೆಂಗ್ ಇಡಿಸ್ತೀನಿ ನಾನು? 180 kg ಇರೋರ್ಗೆ ತುರ್ಕಿದೀನಿ, ನಿನಗ್ ತುರ್ಕಲ್ವಾ? ನಾನು ಒಳಗಡೆ ಹೋಗಕ್ಕೆ ದೆವ್ವ ಅಲ್ಲ ಕಂಡ್ರು. ಮತ್ತೆ ಯಾರು ನೀನು? ಒಂದ್ ಗೊತ್ತಾ, ಈ ದೆವ್ವ ಪಿಶಾಚಿ ಭೂತ ಅಂತ ಏನು ಇರೋದಿಲ್ಲ. ನಾನಿದ್ದೀನಲ್ಲ ಹುಲಿಕಲ್ ನಟರಾಜ್ ಅವ್ರ ಶಿಷ್ಯ ಆಕ್ಚುಲಿ. ಇಲ್ಲೋಡು, ಈ ಮನೇಲಿ ಯಾರು ದೆವ್ವ ಭೂತ ಪಿಶಾಚಿ ಅಂತ ನಂಬ್ತಿರ್ತಾರಲ್ಲ ಅಂತವ್ರ ಮನೆಗೆ ಹೋಗಿ ಜಾಗೃತಿ ಮೂಡಿಸೋದೇ ನನ್ನ ಕೆಲಸ. ನನ್ನನ್ನ ಇಲ್ಲಿವರೆಗೂ ಬರಕ್ ಹೇಳಿದ್ದೆ ಯಾರು ಗೊತ್ತಾ? ಯಾರು? ಇವರೇ. ಯಾವ ಸೀಮೆ ಮಂತ್ರವಾದಿ ನೀನು? ಚೆನ್ನಾಗಿದ್ದೀನಿ ಡೈಲಾಗ್. ಸೊ ದೆವ್ವ ಭೂತ ಅನ್ನೋದು ಇಲ್ಲ ಅಂತ ನೀವು ಹೇಳೋದು. ಇದಿದೆಯಾ ಇಲ್ವಾ ಅಂತ ಇವಾಗ ಗುರು ಸರ್ ಹೇಳ್ತಾರೆ. ಏನ್ ಸರ್ ದೆವ್ವ ಇದೆಯಾ ಇಲ್ವಾ? ಒಬ್ಬೊಬ್ರು ಒಂದೊಂದು ದೆವ್ವಗಳೇ ಆಕ್ಟಿಂಗ್ ಅಲ್ಲಿ. ಆಹಾ, ಇದು ಸ್ವಾಗತ. ಸಾರಿ, ಸ್ವಾಗತ. ಓಕೆ. ಐ ಥಿಂಕ್ ಪರ್ಫಾರ್ಮೆನ್ಸ್ ಆಲ್ ಆಫ್ ಯು ಅಮೇಝಿಂಗ್. ನಾನು ತುಂಬಾ ಎಕ್ಸ್ಪೆಕ್ಟ್ ಮಾಡಿದೆ ಆಕ್ಚುಲಿ. ನಾನೇನು ಅಂದ್ಕೊಂಡೆ, ಓಕೆ ಇದು ಈಗ ದೆವ್ವ ಚೇಂಜ್ ಆಗ್ಬೋದು, ಪಟೇಲ ನಿಜವಾಗಿ ದೆವ್ವ ಅನ್ಸ್ಬೋದು ಅನ್ಸ್ತು. ಬಟ್ ಪಟೇಲನೇ ಮಂತ್ರವಾದಿ ಫೋನ್ ಮಾಡಾಗ ಅದು ಕ್ಯಾನ್ಸಲ್. ಈಗ ದೆವ್ವ ಲಾಸ್ಟ್ ಮಿನಿಟ್ ಏನೋ ಟ್ವಿಸ್ಟ್ ಕೊಡ್ತೀರ ಅಂದ್ಕೊಂಡೆ. ಅದು ಬಿಟ್ಟು ಶಿವು ವೆರಿ ಗುಡ್. ನೀವೊಂದು ಒರಿಜಿನಲ್ ದೆವ್ವ ತರಕನೇ ಮಾಡಿದ್ದೀರಾ. ನಾವು ದೆವ್ವ ನೋಡಿಲ್ಲ, ಬಟ್ ಹೆಂಗಿರ್ಬೋದು ಅಂತ ನಿಮ್ಮ ನೋಡಿದೆ ನನಗೆ ಗೊತ್ತಾಯ್ತು. ನಮ್ಮ ಓಂ ಶಾಂತಿ, ಡಿಸ್ಕೋ ಶಾಂತಿ, ಶಾಂತಿ ಕ್ರಾಂತಿ ಶಾಂತಿ, ಬುಮ್ ಬಮ್ ಪ್ರ ಏನದು? ಓಂ ಶಾಂತಿ, ಡಿಸ್ಕೋ ಶಾಂತಿ, ಶಾಂತಿ ಕ್ರಾಂತಿ ಶಾಂತಿ, ಚಿಕ್ಕಬುಕ್ಕು ಚಿಕ್ಕಬುಕ್ಕು ಕಿಕ್. ಅದೇನು ಲಾಸ್ಟ್ಗೆ ಏನು ಹಾರ್ನ್ ಅದು? ನಾನು ಬರ್ತಾ ಇದ್ದೀನಿ ಅಂತ. ಸೊ ಎವ್ರಿಥಿಂಗ್ ಇವನ್ ದ ಫಸ್ಟ್ ರೊಮ್ಯಾನ್ಸ್ ಆಗಲಿ, ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಐ ಎಂಜಾಯ್ಡ್ ಇಟ್ ಥರೋಲಿ. ಥ್ಯಾಂಕ್ ಯು ಗುರು ಸರ್. ರಚಿತಾ ದೇವಿ. ಆಕ್ಟ್ ಶೋ ಗರ್ಲ್ ಬಂದು ನಮ್ಮ ಸುಷ್ಮಿತಾ. ಸೊ ನಿಜವಾಗ್ಲೂ ಸುಶ್ ತುಂಬಾ ಚೆನ್ನಾಗಿ ಮಾಡಿದೆ. ಬಟ್ ಪಾಟೀಲ ಮೇಡಮ್ ಎಲ್ಲೋ ಬ್ಲಡ್ ನುಂಗ್ಬಿಟ್ಟೆ ಮೇಡಮ್. ನುಂಗ್ಬಿಟ್ಯಾ? ಅಂಡ್ ಬಸ್ಸು ನಿನ್ನ ಗೆಟಪ್ ಅಂತೂ ಅಲ್ಟಿಮೇಟ್ ಮಚ್ಚ. ನಿಜವಾಗ್ಲೂ ಹೇಳ್ತೀನಿ, ಸೂಪರ್ ಗೆಟಪ್. ಕಾಣಿಸ್ತಿದ್ದ ಅವನು, ಅದಕ್ಕೆ ಅವನೇ ಹೇಳ್ದಲ್ಲ ಮರ್ಜ್ ಆಗ್ಬಿಡ್ತೀನಿ ಅಂತ ವೈಟ್ ಪೇಂಟ್ ಹಾಕೊಂಡಿದ್ದೀನಿ ಅಂತ. ಸಕ್ಕದಾಗಿ ಮಾಡಿದೆ ಕಣೋ ನೀನು, ತುಂಬ ಚೆನ್ನಾಗಿ ಮಾಡಿದೆ. ಕಾರ್ತಿಕ್ ಅವನು ಒಂದು ಸ್ವಲ್ಪ ಮಾಡಿದ್ರು ಜಾಸ್ತಿ ಅನ್ಸುತ್ತೆ ನಮಗೆ. ಅವನೇನು ಮಾಡೋದು ಬೇಡ, ಪರ್ಫಾರ್ಮೆನ್ಸ್ ಅವ್ನು ಬಂದು ನಿಂತ್ಕೊಂಡ್ರೆ ಸಾಕು. ಅದು ಒಂಥರ ಅದು ಮಾಸ್ಟರ್ ಪೀಸ್ ಇದ್ದಂಗೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಆಲ್ ದ ಬೆಸ್ಟ್. ಮಯೂರಿ. ಈ ವಾರ ಎಲ್ಲ ಹೊಸತನ ಇದೆ ನಮ್ಮ ಮಜಾ ಭಾರತದಲ್ಲಿ. ಆ್ಯಂಡ್ ಪರ್ಫಾರ್ಮೆನ್ಸ್ ವೈಸ್ ಅಫ್ಕೋರ್ಸ್ ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದೀರಿ. ಶಿವು ಅವರೇ, ನೀವು ಚೈನೀಸ್ ಡಾಲ್ ಥರ ಕಾಣ್ತಿದ್ದೀರಾ ಆ್ಯಕ್ಚುಲಿ ನನ್ನ ಕಣ್ಣಿಗೆ. ಆ್ಯಂಡ್ ದೆವ್ವ ಕಾಣ್ತಿರೋದು ನನ್ನ ಕಣ್ಣಿಗೆ ಬಸ್. ಸೊ ಆ್ಯಂಡ್ ಡೆಫಿನೆಟ್ಲಿ
ನಾನು ಶ್ರೀಕಾಂತ್ಗೋಸ್ಕರ ಒಂದೇನೋ ಹೇಳಬೇಕು. ಒಂದೇನು ಎರಡು ಹೇಳ್ಬೋದು. ಅನುಮಾನವೇ ಇಲ್ಲ ಅಭಿಮಾನಿ ನಾನೀಗ, ನಿನ್ನ ಹಾಗೆ ಯಾರಿಲ್ಲ ನೀ ಸುಂದರ ಸೋಜಿಗ. ಇದು ಆಕ್ಚುಲಿ ನಂದೊಂದು ಸಿನಿಮಾ ಸಾಂಗ್. ಅಲ್ಲ ಏನ್ ಗೊತ್ತಾ, ಜನ ಹಿಂಗೆ ಮಾರೋದು ಅಲ್ವಾ? ಅಲ್ಲ ನೀನು ಕ್ರಾಸ್ ಡ್ರೆಸ್ ಅಲ್ಲಿ ಇದೆಯಾ, ಅವಾಗ ಹೇಳೋದ್ ತಪ್ಪು. ಮುದ್ ಕೊಟ್ರಿ ಅಂದ್ರಲ್ಲ ಮೇಡಮ್, ಒಳ್ಳೆ ಹುಡುಗನ್ ಕೊಟ್ರೆ ಏನೋ ಚೆನ್ನಾಗಿರೋದು. ನಾನು ಹುಡುಗ ನನ್ನ ಪಾಟೀಲಂಗ್ ಕೊಡ್ಲಿಲ್ಲ, ಆ ಕ್ಯಾರೆಕ್ಟರ್ ಕೊಟ್ಟಿದ್ನ. ಅಲ್ಲ ಮೇಡಮ್, ಇವ್ರು ಕೊಟ್ರಲ್ಲ, ಇನ್ನೂ ಈಗ ಅದು ಹೇಳಿದ್ರಲ್ಲ ಒಳ್ಳೆ ಕೊಟ್ರ ಮುತ್ತು, ನೀವ್ ಮುತ್ತು ಕೊಟ್ರ ಅವ್ರಿಗೆ? ಬೇಕಾದ್ರೆ ಕೊಡ್ತೀನಿ. ಹೋಗ ಕೊಡ್ಕೊಂಬೋಗ. ಅಗ್ಗಳು ಸೊ ಓವರ್ ಆಲ್ ತುಂಬಾ ನಿಮಗೆ ಕೊಟ್ಟಿರುವಂತಹ ಆಕ್ಟ್ನ ತುಂಬಾ ಶ್ರದ್ಧಾ ಭಕ್ತಿಯಿಂದ ಶಿಸ್ತಿಂದ ನೀವು ಫಿನಿಶ್ ಮಾಡಿದ್ದೀರಾ. ನಾವು ಸಿಕ್ಕಾಪಟ್ಟೆ ಎಂಟರ್ಟೈನ್ ಆಗಿದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ವೆಲ್ ಆಕ್ಚುಲಿ ಮಾತು ಬರ್ತಿಲ್ಲ ಕಣೋ. ಎಲ್ಲಿ ಚೆನ್ನಾಗಿ ಮಾಡಿದಿ. ಥ್ಯಾಂಕ್ ಯು ವೆರಿ ಮಚ್. ಸೊ ಇಲ್ಲಿಗೆ ಎಲ್ಲ ಸ್ಕಿಟ್ಗಳು ಮುಗ್ದಿದೆ. ಇವತ್ತಿನ ಸಂಚಿಕೆ ಮುಕ್ತಾಯ ಮಾಡೋಂಥ ಸಮಯ ಆಗಿದೆ. ಬನ್ನಿ ಜಿನ್ಮಿ ದೇಶಪಾಂಡೆ, ಹತ್ರ ಬನ್ನಿ. ನಾನು ಇವತ್ತು ಏನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ನಿಂತಿರೋ ಫ್ಯಾನಲ್ಲೂ ಗಾಳಿ ಇದೆ, ತಿರುಗಿಸಿ ನೋಡಿ. ಕೆಟ್ಟಿರೋ ಗಾಡಿನಲ್ಲೂ ಪೆಟ್ರೋಲ್ ಇರುತ್ತೆ, ಅಲ್ಲಾಡ್ಸ್ ನೋಡಿ. ಜೀವನ ಅನ್ನೋದು ನಿರಂತರವಾಗಿ ಸಾಕ್ತಾ ಇರಬೇಕು. ಸದ್ಯಕ್ಕೆ ನಾನು ಮನೆಗೆ ಹೋಗ್ಬೇಕು, ನಾಳೆ ಬರೋಣ. ಸೊ ಅಲ್ಲಿವರೆಗೂ ಮಿಸ್ ಆಗಿರೋ ಎಪಿಸೋಡ್ಗಳನ್ನ ಊಟಲ್ಲಿ ನೋಡ್ತಾ ಇರಿ. ಬಾಯ್, ಟೇಕ್ ಕೇರ್, ಸಿ ಯು.